ಬಂದಾವಂತಿ ಏನು ನಾ ಹೇಳಿದ್ದೇನಂದೇವ ಮಂಗ್ಯ ಮತ್ತೆ ಲೇಖತ್ತೆ ಐ ಏನಂತೆ ಅಂದ್ಯಾ ನಿನಗಲ್ಲ ನಿಮ್ಮಪ್ಪಗ ಮತ್ತೆ ಯಾರಿಗಂದಿ ನಿಮ್ಮಪ್ಪಗ ಯಾರಿಗಂದಿ ನಿಮ್ಮಪ್ಪಗ ಅಲ್ಲಿ ಅಡ್ನಾಡಿ ರಂಡೆ ಬಂಡ ಸುಳ್ಳ ರಂಡೆ ನನ್ನ ರಂಡೆ ಇನ್ನೆಲ್ಲ ಯಾರಿಗ ನಿನಗ ಅನ್ನಕತ್ತಿಲ್ಲ ನಾ ಬರುವಾಗ ವೈದ್ಯರಿ ಸಂಗಪ್ಪ ಅವ್ನ ಹೆಂಡತಿ ಬೈಯಾಕತ್ತಿದ್ದ ಅಲ್ಲಿ ಬೈಯಾಕತ್ತವನಿ ಇಲ್ಲಿ ಬಂದು ಯಾಕೆ ಕೊಟ್ಟಾಗತ್ತಿ ನಾ ಅನ್ನಕತ್ತಿಲ್ಲ ಬೈಪಾಟ್ ಮಾಡಾಕತ್ತೀನಿ ಯಾಕಂದ್ರ ಈ ಸಲ ನಮ್ಮೂರ ಹನುಮಪ್ಪನ ಜಾತ್ರೆಗ ಬೈಗಳು ಸ್ಪರ್ಧೆ ಇಟ್ಟಾರ ಅದಕ್ಕ ಅದಿರ್ಲಿ ₹100 ಕೈಗಡಾರತ್ತ ನೀ ಅದನ್ನ ಕೂಡ ಕೇಳೋಣ ಅದನ್ನ ಕಡ ಕೇಳುದಿಲ್ಲ ಬೇಕಂದ್ರೆ ಕೆಲಸದ ಪೂರ್ತಿ ಕೊಡ್ತೇನೆ ಇಟ್ಕೊಂಡ್ಬಿಡ ದೊಡ್ಡ ಸೂರ ಇನ್ನೊಬ್ಬ ಊರ ಒಮ್ಮೆ ಕೊಡ್ತೀಯ ನಾಚಿಕೆಲ್ಲುಂಟು ನಾಡಿಗೆ ದೊಡ್ಡದಂತ ನಿನ್ ಜೊತೆ ಏನು ಮತ್ತೆ ಹೋಗ್ಬಿಡು 1 kg ಗಜ್ರಿ ಕೊಡು ಅವ್ರಿಗೆ ಕೊಡು ಹಿಡ್ಕೊಂಡು ಕುಂದ್ರಲಿ ಮಾಮ ನಿನ್ನ ಗಜ್ರಿ ನೋಡ್ದಂಗಿಲ್ಲ ನಿನ್ನ ಗಜ್ರಿ ನೋಡ್ದಂಗಿಲ್ಲ ಯಾರಿಗೆ ಬಿಟ್ಟತಿ ಮಾತ್ರ ಫಿಕ್ಸ್ ನನಗ ಮದ್ವೆ ಅಂದಾಗ ನಾಳೆಗಂತ ಕಾಲಿರ್ಬೇಕಲ್ಲವ ನೀ ಕಾಲಿದ್ರಿ ನಾಳೆಗೆ ಮೊದಲೇ ಕಾಲಿದ್ರಿ ನಾಳೆಗೆ ಹಂಗಾದ್ರೆ ತಡೆಯಾಕ ಬರೀ 9 ಮಾಮ ನಿನಗಿನ ಅವ್ರದ್ದು ಬಾಳ ಎದ್ದತ್ತಾನೆ ಬಗ್ಲಾನ ಕೂಸ ಇವ್ ಪೀಸು ನಮ್ಮ ಶಿವಜಿ
ನೇತ್ರ ನೇತ್ರ ಏ ನೇತ್ರ ಏನಾಯ್ತು ಎದ್ದೇಳು ನೇತ್ರ ಏನಾಯ್ತು ನೇತ್ರ ನೇತ್ರ ಏನಾಯ್ತು ನೇತ್ರ ರೀ, ಗಾಬರಿ ಆಗ್ಬೇಡ್ರಿ, ನನಗೇನೂ ಆಗಿಲ್ಲ. ಬನ್ನಿ ಡಾಕ್ಟ್ರೇ ಏನಾಯ್ತೆಂದು ನೋಡಿ. ಗಾಬರಿ ಪಡುವಂತಹ ವಿಷಯವೇನಿಲ್ಲ ಶಿವರಾಜ್. ಹಾಗಾದರೆ ತಲೆ ಸುತ್ತಿ ಬೀಳಲು ಕಾರಣವೇನು ಡಾಕ್ಟರ್? ಕಂಗ್ರಾಚುಲೇಷನ್ ಶಿವರಾಜ್, ಕಂಗ್ರಾಚುಲೇಷನ್. ಯಾಕೆ ಡಾಕ್ಟರ್? ಕನಕ ಈಗ ನಿಮ್ಮ ಅತ್ತಿಗೆ 3 ತಿಂಗಳು ಗರ್ಭಿಣಿ. ಹತ್ತಿಗೆ ಹತ್ತಿಗೆ ನಮಗೊಬ್ಬ ಪುಟಾಣಿ ಬರುತ್ತಿದ್ದಾನೆ, ಪುಟಾಣಿ. ಸಂತೋಷವಾಯಿತು, ನನಗೆ ತುಂಬಾ ಸಂತೋಷವಾಯಿತು. ತೆಗೆದುಕೊಳ್ಳಿ ಡಾಕ್ಟ್ರೆ ನಿಮ್ಮ ಬಿಲ್ಲನ್ನು. ಆ ಬೆಳಕ ನಾನಿನ್ನು ಬರುತ್ತೇನೆ. ಆಯ್ತು, ಹೋಗಿ ಬನ್ನಿ ಡಾಕ್ಟ್ರೆ. ಅಣ್ಣ ಅತ್ತಿಗೆ, ಈ ಸಂತೋಷಕ್ಕೆ ಎಲ್ಲರೂ ಕೂಡಿ ಹಾಡಿ ನಲಿಯೋಣ.
ಹೇಳು ಚಕ್ರವರ್ತಿ ಹೇಳು. ರಾಯಣ್ಣ, ಮೊನ್ನೆ ನಿನಗೆ ಹೇಳಿದ ಪ್ರಕಾರ ನಾಗೇಗೌಡನಿಂದ ನನಗೆ ಬರಬೇಕಾದ 5 ಲಕ್ಷ ರೂಪಾಯಿ ನಾನು ವಸೂಲಿ ಮಾಡಿಕೊಂಡು ಬಂದೆಯಾ? ವಸೂಲಿ ಮಾಡಿಕೊಂಡು ಬರಬೇಕೆಂದು ಹೋಗಿದ್ದೆ ಪಾರ್ಟ್ನರ್. ವಸೂಲಿ ಮಾಡಿಕೊಂಡು ಬರಬೇಕೆನ್ನುಷ್ಟರೊಳಗಾಗಿ ನಿನಗೆ ಆಕ್ಸಿಡೆಂಟ್ ಆದ ವಿಷಯ ತಿಳಿದು ನಿನ್ನನ್ನು ನೋಡಬೇಕೆಂಬ ಆತುರದಲ್ಲಿ ಮರಳಿ ಹಾಗೇ ಬಂದು ಬಿಟ್ಟೆ. ನಾನು ಸತ್ತಿದ್ರೂ ಪರವಾಗಿಲ್ಲ, ನೀನು ಹಣ ವಸೂಲಿ ಮಾಡಿಕೊಂಡೇ ಬರಬೇಕಾಗಿತ್ತು. ಯಾಕಂದರೆ ನನ್ನ ಪ್ರಾಣಕ್ಕಿಂತ ನನಗೆ ಹಣವೇ ಮುಖ್ಯ. ಕಾಯುವಂತ ಮಾತನ್ನೇ ಕಾಡುವೆ ಪಾರ್ಟ್ನರ್. ಈ ರಾಯಣ್ಣನಿಗೆ ನಿನ್ನ ಪ್ರಾಣಕ್ಕಿಂತ ಹಣ ಏನೂ ಹೆಚ್ಚಲ್ಲ. ತಂದೆ ತಾಯಿಯರ ಪ್ರೀತಿಯನ್ನು ಚಿಕ್ಕಂದಿನಿಂದ ಕಳೆದುಕೊಂಡ ಈ ರಾಯಣ್ಣನಿಗೆ ತಂದೆ ತಾಯಿ ನೀನಾಗಿ ಸಾಗಿಸಲು ಇಷ್ಟು ದೊಡ್ಡವನನ್ನಾಗಿ ಮಾಡಿವೆ ಎಂದಾಗ ಆ ಮಾರುತೇಶ್ವರನ ಆಶೀರ್ವಾದ ಹೊಂದಿದ್ದರೆ ಸಾಕು. 5 ಲಕ್ಷ ಯಾಕೆ? ಸೂರ್ಯ ಉದಯಿಸಿ ಸೂರ್ಯಾಸ್ತವಾಗುವುದರೊಳಗಾಗಿ 5 ಕೋಟಿ ಹಣ ತಂದು ನಿನ್ನ ಕಾಲಡಿಯಲ್ಲಿ ಇಡಬಲ್ಲ ಹೇ ರಾಯಣ್ಣ. ಆದರೆ ಈ ಸಮಯದಲ್ಲಿ ನಮಗೆ ಬರಬೇಕಾದ 5 ಲಕ್ಷ ರೂಪಾಯಿ ಹಣವನ್ನು ಆ ಗೌಡನಿಂದ ವಾಪಸ್ ಪಡೆಯಲು ಸಾಧ್ಯವಿಲ್ಲ ರಾಯಣ್ಣ. ಯಾಕೆಂದರೆ ಈಗ ಆ ನಾಗೇಗೌಡ ಬಂಬೇದಿಂದ 16,000 ಅಡಿಗಳನ್ನು ತರಿಸಿದ್ದಾನೆ. 10 ಜನ ಪಾರ್ಟ್ನರ್ 100 ಜನ ರೌಡಿಗಳು ಕರೆಸಿದರು. ಆ ರೌಡಿಗಳ ಹಿಂಡಿನಲ್ಲಿ ನುಗ್ಗಿ ಆ ನಾಗೇಗೌಡನ ಶಿರಚ್ಛೇದನ ಮಾಡಿ ನಮಗೆ ಬರಬೇಕಾದ ಹಣ ತರದಿದ್ದರೆ ನಮ್ಮಪ್ಪನ ಮಗನೇ ಅಲ್ಲ ಎಂದು ತಿಳಿ. ಹಾಗಾದರೆ ಅಷ್ಟೇ ಮಾಡು. ನಂದು ಇನ್ನು ಬೇರೆ ಕೆಲಸವಿದೆ, ನಾನು ಇನ್ನು ಬರುತ್ತೇನೆ. ನಾಗೇಗೌಡ, ನಾಳೆ ನೀ ಆಚರಿಸುವ ನಿನ್ನ ತಂಗಿ ನಾಗರತ್ನಳ ಬರ್ತಡೆಗೆ ನಾನೊಬ್ಬನಿನ ಪಾಲಿನ ಯಮನಾಗಿ ಬಂದು ನಿನ್ನನ್ನು ಸಿದಿಗೆ ಕಟ್ಟಿ ಸುಡುಗಾಡಕ್ಕೆ ಕಳಿಸಿ ನಿನ್ನ ತಂಗಿ ನಾಗರತ್ನಳ ಬರ್ತಡೆ ಸಮಾರಂಭವನ್ನು ಸ್ಮಶಾನ ಮಾಡಿ ಎಂದು ನೀನು ನನಗೆ ಹಾಕಿರುವ ಬಟ್ಟಂಗಿ ಚಾಲೆಂಜ್ ಮುರಿದು ಮತ್ತೆ ನಾನು ನಿಮ್ಮಂತ ಬಂಡ ಪುಂಡರಿಗೆ ಭಗವಂತನಾಗಿ ಬಾಳದಿದ್ದರೆ ನನ್ನ ಹೆಸರು ಚಂದ್ರನಿ ಕ್ರಾಂತಿಯ ಕಿಡಿ ರಾಯಣ್ಣನೇ ಅಲ್ಲ. ನಮಸ್ಕಾರ ರೀ ಮೇಡಮ್ ಅವರ. ಅದು ಏನು ಮೇಡಮ್ ತಾವಿಂದು ಈ ಗರಡಿನಲ್ಲಿ? ನಾನು ನಿಮ್ಮನ್ನೇ ಕಾರ್ಮಿಕಂತ ಬರಬೇಕಾಯ್ತು. ಇದು ಏನು ಮೇಡಮ್? ಶ್ರೀಮಂತ ನಾಗೇಗೌಡನ ತಂಗಿಯಾಗಿ ತಾವು ನನ್ನನ್ನು ಕಾಣಲು ಬಂದಿರುವ ಯಾವ ವಿಷಯಕ್ಕಾಗಿ ಹೇಳಿ ಮೇಡಮ್. ಹೇಳಿ ಕಳಿಸಿದ್ದರೆ ನಾನೇ ಬಂದು ನಿಮ್ಮ ಮನೆಗೆ ಭೇಟಿಯಾಗುತ್ತಿದ್ದೆ. ಅದು ಮನೆಯಲ್ಲಿ ಕರೆಸಿ ಮಾತಾಡೋದು ವಿಷಯ ಅಲ್ಲ, ನನ್ನ ವೈಯಕ್ತಿಕ ವಿಷಯ. ಅದಕ್ಕೆ ಕಳಿಸ್ಬೇಕಾಯ್ತು. ಅದು ಏನಂತ ಹೇಳಿ ಮೇಡಮ್. ನಿಮ್ಮ ವಿಷಯ ಹಾಗೇನಿದ್ದರೂ ಸಮಸ್ಯೆ ಇದ್ದರೆ ಸಾಲ್ವ್ ಮಾಡಿದ್ರೆ ಆಯ್ತು. ನೋಡಿ, ಮೊನ್ನೆ ನಾನು ದಾರಿಯಲ್ಲಿ ಬರುವಾಗ ಆ ಪಾಪ ನನಗೆ ಸಿಕ್ಕಂತ ಮಾತಾಡ್ತಾನೆ. ಅವನು ಒಳಗೆ ಹಾಕಿ ಬುದ್ಧಿ ಕಲಿಸ್ಬೇಕು. ಅವನ್ ಯಾರು? ಅವನ್ ಎಲ್ಲಿದ್ದಾನೆ? ಅವನ ಹೆಸರು ಹೇಳಿ. ನೋಡಿ, ಅವನು ಎಲ್ಲಿದ್ದ ನನಗೆ ಗೊತ್ತಿಲ್ಲ, ಆದ್ರೆ ಅವನ ಹೆಸರು ಮಾತ್ರ ಗೊತ್ತಿದೆ. ಅವನ ಹೆಸರು ಹೇಳಿ, ಎಲ್ಲೇ ಇದ್ದರೂ ಸರಿ, ಹುಡುಕಿ ಹೊತ್ತು ಬುದ್ಧಿ ಕಲಿಸುತ್ತೇನೆ. ಅವನ ಹೆಸರು ರಾಯಣ್ಣ ಅಂತ. ಆಯ್ತು ಮೇಡಮ್, ಅವನು ಇನ್ನೊಂದು ಸಾರಿ ನಿಮ್ಮ ತಂಟೆಗೆ ಬರದಂತೆ ಮಾಡುತ್ತೇನೆ. ಅಂದ ಹಾಗೆ ನಾಳೆ ನನ್ನ ಬರ್ತಡೇ ಪಾರ್ಟಿ ಇದೆ. ಅದಕ್ಕೆ ನಿಮ್ಮ ಸಿಬ್ಬಂದಿನ ಕರೆಕೊಂಡು ಖಂಡಿತವಾಗಿಯೂ ನಮ್ಮ ಮನೆಗೆ ನೀವು ಬರ್ಬೇಕು ಸರ್. ಸರಿ ಮೇಡಮ್, ಹಾ ನಾನಿನ್ನು ಬರುತ್ತೇನೆ. ಆ ರಾಯನಿಗೆ ನಮ್ಮ ಶ್ರೀಮಂತಿಕೆಯನ್ನು ನಮ್ಮ ಧರ್ಮ ಏನಂತ ಇಂದಿಲ್ಲ ನಾಳೆ ಅದು ನಾವು ಅರ್ಥ ಮಾಡಿ ತಿಳಿಸ್ಲೇಬೇಕು.
ಇನ್ಸ್ಪೆಕ್ಟರ್, ನೋಡು ನನ್ನ ವಿಷಯ ಏನು? ನೋಡು ಗೌಡ್ರೆ, ನಿಮಗೊಂದು ಮುಖ್ಯವಾದ ವಿಷಯ ಹೇಳಲು ಬಂದಿದ್ದೇನೆ. ಅದು ಏನಂತ ಹೇಳುವಿನ ಕನಕ? ಸುಮಾರು 25 ವರ್ಷಗಳ ಹಿಂದೆ ದಸರಾ ಜಯಂತಿ ಸಮಾರಂಭಕ್ಕೆ ಬಾಂಬಿಟ್ಟು ಬ್ಲಾಸ್ಟ್ ಮಾಡಬೇಕೆಂದುಕೊಂಡಿದ್ದ ಕಳ್ಳಕ್ಕದನ್ನು ಹಿಡಿದ ಬುದ್ಧಿ ಗಳಿಸಿದ ಆ ರೈತ ಸಂಘದ ಅಧ್ಯಕ್ಷನಾದ ಅಮರವೀರ ಹಾಗೂ ಅಣುಪುರ್ಣ ಕೊಲೆಯಾದ ಆ ಪ್ರಕಟಣೆ ಹಿಂದೆ ಯಾರ ಕೈವಾಡ ಇದೆ ಎಂದು ಪತ್ತೆ ಹಚ್ಚುವ ಸಲುವಾಗಿ ಆ ಕೇಸಿನ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಲು ಹೈಕಮಾಂಡರ್ ಆದೇಶವಾಗಿದೆ. ನಾನಿನ್ನು ಬರುತ್ತೇನೆ. ಅಂದರೆ 25 ವರ್ಷದ ಹಿಂದೆ ನಾ ಚಕ್ರವರ್ತಿಯಿಂದ ಕೊಲೆ ಮಾಡಿಸಿದ ರೈತ ಸಂಘದ ಅಧ್ಯಕ್ಷನಾದ ಅಮರವೀರನ ಕೇಸು ತನಿಖೆ ನಡೆದರೆ ನಾನು ಅಪರಾಧಿಯಾಗಿ ಕಂಬಿ ಎನಿಸುವುದು ಖಚಿತ. ಈಗ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗೆ ಭೇಟಿ ಆಗಿ ಅವರು ಕೇಳಿದಷ್ಟು ಹಣವನ್ನು ಸುರಿದು ಆ ಕೇಸನ್ನು ಅಲ್ಲಿಗೆ ಮುಚ್ಚಾಕಲೇಬೇಕು. ಇನ್ನೂ ಪಾಪ ಕೊಡ್ತಾರ ಮಂತ್ರಿ ಲೇ 3 ತಿಂಗಳು ಆಗಿದ ನೀ ಏನ್ ತಿಳ್ಕೊಂಡು? ತಿಳ್ಕೊಂಡಿದ್ದದು ಬ್ಯಾರೇನೆ ಐತಲ್ಲ. ಬೇರೆ ಅಂದ್ರೆ ಏನು? ಹಂಗಾದ್ರೆ ಬಾಯಿ ಬಿದ್ದು ಸಾಯಕ್ಕೆ ಯಾಕೆ ಹೊಂಟಿದಿ? ದೋಸ್ತ ನಾ ಸಾಯಕ್ ಹೋಗ್ತೀನಿ ಅಂದಿದ್ದು ಎದಕ್ ಗೊತ್ತನ? ಹ್ಮ್ 3 ತಿಂಗಳಂತೂ ನನ್ನ ಹೋಟೆಲ್ ವ್ಯಾಪಾರ ಆಗಿಲ್ಲ ಅಂತ. ಆ ಸಾಲಕ್ಕ ನೀ ಯಾಕೆ ಎದರ್ತಿ? ನಾ ಇಲ್ಲ ಸಾಲ ತಿಳ್ಕೊ ಭೂಪತಿ ಗಾಂಡತ್ತು ಇದ್ರಾಗ ಏನ್ ಬರ್ತ? ಅದಾಗ ಒಂದ್ ಚೂಡ ಬರ್ತ, ಚಾ ಬರ್ತ. ಸಾಲ ತೀರ್ಸೋರು ಯಾರು? ನಾ ಇಲ್ಲ ಈಗ ಹೋಗಿ ನಾಷ್ಟ ಮಾಡಿ ಬಾ. ಹೋಗಿ ಸಾಲ ತೀರ್ಕೊಂಡು ಬರೋದು ಅವ್ರ ಮನೆಗೆ ಹೋಗಿ. ಯಾಕೆ ಎದರ್ತಿ? ನಾ ಇರಾಗ್ಲೇ ನಮ್ಮ ರಾಜ್ಯವ್ರಿ ಹಂಗದ್ರಿ ಫೇಮಸ್ ಫೇಮಸ್ ನೋಡಿ ಒಳ್ಳೆ
ಬಾರಪ್ಪ ಹೇಳವ. ನಾನ್ರಿ ನಿಮ್ ಮನೆ ಹೇಳವ್ರಿ ಗೌಡ್ಸೇನಾರ. ಹೌದ್ರಿ ಹಂಗಾದ್ರೆ ಶುರು ಮಾಡಪ್ಪ ಈ ಮಂಗ್ಲಿ ಮಾಡ್ತ ಜಾತಕವನ್ನು. ಆಯ್ತ್ರಿ ಅಪ್ಪ. ನೋಡ್ರಿ ಅವ್ವ, ಅಡ್ಡಿ ಬಡ್ಡಿ ಓದ್ ಹೇಳಾಕ ನನಗೆ ಟೈಮ್ ಇಲ್ರಿ ಅವ್ವ. ನೋಡ್ರಿ ಅವ್ವ, ಮುಖ್ಯವಾದ ವಿಷಯ ಓದ್ ಹೇಳ್ತೀನಿ ಅವ್ವ. ನೋಡ್ರಿ ಅವ್ವ, ಕೂಸಾಪ್ನವರ ನಿಮ್ಮ ತಾತನ ಮುತ್ತಾತನ ಕಾಲದಿಂದಲೂ ನಿಮ್ಮ ಮನೆ ಹೆಣ್ಣು ಮಕ್ಕಳ ಕಡೆಯಿಂದ ಶುರುವಾಗುವ ಹೆಸರಿನವರು ನೀವು ಮದುವೆ ಆದ್ರ ನಿಮಗೆ ಮರಣ ಐತ್ರಿ ಅವ್ವ. ಅದಕ್ಕೆ ನೀವು ಹುಷಾರಿಯಾಗಿ ಇರ್ಬೇಕ್ರಿ ಅವ್ವ. ಕದಿಂದ ಶುರುವಾಗೋ ಹೆಸರು ಅಂದ್ರ ನನ್ನ ಹೆಸರು ಬರ್ತದ ನೋಡ ಮಂಗ್ಲಿ. ಈ ಎಳವ ಮಾತು ನಂಬೇಡ, ಈ ಹಳೆ ಎಳವ ಮಾತು ಮಂಗ್ಯನ ಮಗನ ಮಾತು ನಂಬಿ ತೋದ್ ಏನ್ ಮಾಡ್ತಿ? ಇವ್ಯಾವ್ರಿ ಗೌಡ್ಸೇನಾರ ಶಿವಪೂಜೆ ಕರಡಿ ಅಡ್ಡು ಬಿಟ್ಟಂಗ ಅಡ್ಡು ಬರು ಯಾವ್ರಿ ಮಂಗ್ಯಾಳ ಮಸ್ರಿ ಗೌಡ್ರಿ ಅವ್ವ. ಇವ್ರು ಇದ್ದಾರಲ್ರಿ ಮತ್ತೆ ನಿಮ್ಮ ಖಾನಾವಳಿ ಸಪ್ಲೈ ಏನ್ರಿ ಇವ? ಅಲ್ಲ ಮತ್ ಯಾರ್ರಿ ಇವ? ಪೊಲೀಸರ ನಾಯ ಅಂತವ? ಹೇಳುವ ಹಳೆ ಹೇಳುವ ನನಗ ಪೊಲೀಸ್ ನಾಯಕ ಹೆಂಗೆ? ರೀ ಈ ಸತ್ಯ ನಾನು ಭವಿಷ್ಯ ಕೇಳ್ಕೊಂಡ್ ಬರ್ತೇನೆ ನಡಿ. ಈ ಅಂದ್ರ ಹಂಗಾದ್ರ ಲಘು ಬಂದ್ಬಿಡು, ನಾವ್ ಹಾಕ್ತೀನಿ. ಇಲ್ಲೇ ಸಂಸಾರ ಹುಡ್ತೀನಿ. ಈ ಮಂಗ್ಯನ ಮಾತು ಮಗನ ಜೋಡಿ ಮಾತು ಬಾಳ ಸಲಿಗಿಂದ ಬಾಳ ಡೇಂಜರ್ ಅದಾನ. ಈ ಮಗಗ ಮಲ್ಲ ಕುದುರೆ ಜೇಟ್ ಐತಿ. ಇಲ್ಲಿ ಏನ್ ಮಾಡ್ತಿ ಪಟ್ಟ ಬಂದ್ಬಿಡು, ನಾವ್ ಹಾಕಿ. ರೀ ಹೇಳೋರಿ ಕಾಲದಿಂದ ಶುರುವಾಗೋರು ಮದ್ವೆ ಯಾರ ನಮ್ ದುರ್ಮನ್ ಆಗಿಲ್ಲ ತಗೊಂಡು ಸಾಯ್ತೀನಿ ಏನ್ರಿ? 100ಕ್ಕೆ 100 ಕರೇರಿ ಗೌಡ್ಸೇನಾರ. ಯಾಕೋ ಹೇಳೋ ನನ್ನ ಮಗನ. ಹಂಗ ಅಲ್ಲ ನಿಂದೆಲ್ರ ಬುಸು 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 ಅನ್ನತ್ತಾನ. ಹಂಗ್ಯಾಕ್ ಸಿಟ್ಟಿಗೆ ಬರ್ತೀಯ ನನ್ನ ಮಂಗ್ಲಿ? ಓಯ್ ಗೊತ್ತಾಗ್ಬಿಟ್ಟಪ್ಪ ಚೆಡ್ಡು ಬಿಚ್ಚ ಓಡಾಡ್ಸ ಜೋಕ್ಪಾರ, ಹಳೆ ಜೋಕ್ಪಾರ. ಹಂಗ್ಯಾಕ್ ಸಿಟ್ಟಿಗೆ ಬರ್ತೀಯ ನನ್ನ ಮಂಗ್ಲಿ? ನನಗೆ ಯಾಕೋ ಡೌಟ ಬರಕತ್ತದ ಈಗ. ಅಂದ್ರ ಯಾರ ನೀನ? ನಾನ ಮಂಗ್ಲಿ ನಿನ್ನ ಪ್ರೀತಿಯ ಮಂತ್ರಿ ಮಾವ. ಥೂಮಿನ ಖಂಡ್ರ ನನ್ನ ಮಗನ. ನಾ ಇಷ್ಟೊತ್ತ ಯಾರೋ ತಗೊಂಡ್ಬಿಡ್ತೆ ಏನೋ ವೇಷ. ಆ ಕಂತ್ರಿ ಕೈ ಕೊಟ್ಟ ಈ ಮಂತ್ರಿನ ಮದುವೆ ಮಾಡ್ಕೊಳಕ ಈ ವೇಷ ನನ್ನ ಮುದ್ದಿನ ರಾಣಿ. ನನ್ನ ಮುಗ್ದಿನ ಹಿತ್ತಲ್ಲ ರಾಜ. ಹಂಗಾದ್ರ ಹೊಡಿ ಒಂದು ಜಾಡ್ಸ್ ಜಾಡ್ಸ್.
25 ವರ್ಷದಿಂದ ನಾಗೇಗೌಡನ ಮಾತು ಕೇಳಿ ನಾ ಕೊಲೆ ಮಾಡಿದ ರೈತ ಸಂಘದ ಅಧ್ಯಕ್ಷನಾದ ಮರ ಕೇಸು ತನಕ ಹೇಳಿದರೆ ಆ ನಾಗೇಗೌಡನ ಜೊತೆ ನನಗೂ ಆಪತ್ತು ಬರುವುದು ಖಂಡಿತ. ಬಟ್ ಆ ಕೇಸ್ಗೆ ಸಂಬಂಧಪಟ್ಟ ಮುಖ್ಯ ಸಾಕ್ಷಿ ಅಂದ್ರೆ ಆ ಶಿವರಾಯನ ತಮ್ಮ ಸಾಕು ಕನಕ ಇರೋವರೆಗೂ ಆ ಶಿವರಾಯನನ್ನು ಸಾಯಿಸಲು ಸಾಧ್ಯವಿಲ್ಲ. ಮೊದಲು ಆ ಕನಕನನ್ನು ರಾಯಣ್ಣನ ಕನಕನಿಂದ ಕೊಲೆ ಮಾಡಿಸಿ ನಂತರ ಹಚ್ಚುವೆ ಆ ಶಿವರಾಯನ ಪ್ರಾಣಕ್ಕೆ ಕೈ. ಕನಕ, ನಾಳೆ ನಿನ್ನ ಮರಣ ಯಾರಿಂದ ಗೊತ್ತಾ? ಇಂದು ಈ ಚಕ್ರವರ್ತಿ ಕೊಲೆ ಮಾಡಿದ ರೈತ ಸಂಘದ ಅಧ್ಯಕ್ಷನಾದ ಅಮರವೀರನ ಮಗ ರಾಯನಿಂದ, ಅರ್ಥಾತ್ ಎನ್ನ ಒಡ ಹುಟ್ಟಿದ ಸೋದರನಿಂದ. ಏ ರಾಯಣ್ಣ, ಏ ರಾಯ, ಯಾಕೆ ಚಕ್ರವರ್ತಿ ಗಾಯಗೊಂಡವರಿಯಂತೆ ಅರ್ಭಟಿಸುತ್ತಿರುವೆ? ರಾಯಣ್ಣ, ನಿನ್ನ ತಂದೆ ತಾಯಿಯನ್ನು ಕೊಂದವರು ನನ್ನ ಯಾರಂತ ಅವಾಗ ಕೇಳ್ತಾ ಇದ್ದಲ್ಲ, ನಾನು ಈಗಲೇ ಹೇಳುತ್ತೇನೆ ಕೇಳು. ಅವರು ಯಾರು ಎಂದು ಹೇಳು. ಈಗಲೇ ಹೋಗಿ ಆ ಕಬ್ಬಿನ ಕೊಂಡಿಗಳ ಎಲೆ ಬಗೆದು ಬಿಸಿ ರಕ್ತ ಕುಡಿದು ಬರುತ್ತೇನೆ. ರಾಯಣ್ಣ, ನಿನ್ನ ತಂದೆ ತಾಯಿ ಕೊಂದವರು ಬೇರೆ ಯಾರು ಅಲ್ಲ, ಆ ಶಿವರಾಯ ಹಾಗೂ ಆ ಕನಕ. ಲೇ ಮಗನೇ ಕನಕ, ಶಿವರಾಯ, ಇನ್ನು ಮುಂದೆ ನಿಮಗೆ ಉಳಿಗಾಲವಿಲ್ಲ ಮಕ್ಕಳೇ. ನೀವು ಸರ್ಪದ ಹುತ್ತನಲ್ಲಿ ಅಡಗಿರಲಿ, ಹುಲಿಯ ಗವಿಯಲ್ಲಿ ಅಡಗಿರಲಿ, ನಿಮ್ಮ ರುಂಡ ಚಂಡಾಡಿ ನಿಮ್ಮ ರಕ್ತದಿಂದ ನಮ್ಮ ತಂದೆ ತಾಯಿಯರ ಗದ್ದುಗೆಗೆ ಅಭಿಷೇಕ ಮಾಡುತ್ತೇನೆ. ನನ್ನ ಹೆತ್ತವರ ಆತ್ಮಕ್ಕೆ ಶಾಂತಿಗೊಳಿಸುತ್ತೇನೆ. ಶಾಂತಿಗೊಳಿಸದಿದ್ದರೆ ನನ್ನ ಹೆಸರು ಕ್ರಾಂತಿಗಾಗಿ ಸಿಂಧಿದ್ದ ರಾಯಣ್ಣನೇ ಅಲ್ಲ. ರಾಯಣ್ಣ, ಮೊದಲು ಸಮಯ ವ್ಯರ್ಥಗೊಳಿಸಬೇಡ. ಅವರಿಬ್ಬರು ಚಂಡಾಡಿ ಬಾ. ಲೇ ಮಗನೇ ಕನಕ, ಶಿವರಾಯ, ಇನ್ನು ಮುಂದೆ ನಿಮಗೆ ಉಳಿಗಾಲವಿಲ್ಲ. ಬಂದ ಮಕ್ಕಳೇ, ನಿಮ್ಮ ಗಾಢವಾದ ದೇಹವನ್ನು ವಿಭಾಗ ಮಾಡಲು ಹೋಗು ಹೋಗು ರಾಯ, ಹೋಗು. ನಿನಗೇನು ಗೊತ್ತು ಈ ಚಕ್ರವರ್ತಿಯ ಕುರಿ ತೋರಿಸಿ ತೋಳ ಹಿಡಿಯುವ ಚತುರನೊಂದು? ನೀನು ನಿನ್ನ ಒಡ ಹುಟ್ಟಿದ ತಮ್ಮನ ಕೊಂದ ಮರದಿಲ್ಲವೇ? ನಿನ್ನ ಮರಣ ಯಾರಿಂದ ಗೊತ್ತಾ? ಏ ರಾಯ, ನಿನ್ನ ಪ್ರಾಣ ತೆಗೆದ ಪಾಲಿನ ಯಮದೂತ ಈ ಚಕ್ರವರ್ತಿ. ತೋರಿಸಿಕೊಳ್ಳದ ಈ ಕನಕ ಯಾರೋ ಮಾಡಿದ ಅಪವಾದವನ್ನು ನನ್ನ ತಲೆ ಮೇಲೆ ಹಾಕಿ ಇವನೊಬ್ಬ ಸಮಾಜಘಾತುಕ ದೇಶದ್ರೋಹಿ ಎಂದು ಕೇಕೆ ಹಾಕಿಲಗುವಂತೆ ಮಾಡಿದೆ. ಹಾಲನ್ನು ಕೋಟ ನೋಟು ಡ್ರಗ್ಸು ಅಪವಾದ ಹೊತ್ತು ಈ ಸಮಾಜದಲ್ಲಿ
ನಿಲ್ಲು. ನಾಗರತ್ನ ನೀನ ನನ್ನನ್ನು ತಡೆಯಬೇಡ. ನಾನೀಗ ಸಾಯುವುದೇ ಲೇಸು. ಸಾಯುವಂತೆ ಹೇಳಿದರೆ ಕೆಲಸ ನೀನೇನು ಮಾಡ್ತೀಯ? ಈ ಸಮಾಜದ ಜನ ಕೂಗಿ ಕೂಗಿ ಹೇಳುತ್ತಿದ್ದಾರೆ ಈ ಕನಕನ ಬಗ್ಗೆ ಶತ್ರು ಎಂದು. ಹಾಗಾದ್ರೆ ನೀನು ಸತ್ತು ಹೋದ್ರೆ ನೀನು ನಿರಪರಾಧಿ ಅಂತ ಸಾಬೀತಾಗತ್ತಾ? ಹೇಳು ಕನಕ. ಹಾಗಾದರೆ ನಾನು ಈಗ ಏನು ಮಾಡಲಿ? ನೀನೀಗ ಏನ್ ಮಾಡ್ಬೇಕಂತ ಆಮೇಲೆ ಹೇಳ್ತೇನೆ. ಆದ್ರೆ ಬೇಗ ನನ್ನನ್ನು ಅಪ್ಪಿ ಮುದ್ದಿಸಬಾರ್ದೆ. ನೋಡು, ಇನ್ನು ಮುಂದೆ ನಿನ್ನ ಮೇಲೆ ಬಂದಿರುವ ಆ ಕೋಟ ನೋಟಿನ ಆ ಯವರನ್ನು ಆ ಅಪದವನ್ನು ನೀನು ದೂರ ಕರೆಸಲೇಬೇಕು. ಮುಂದೆ ಅದನ್ನು ದೂರ ಮಾಡಿ ನೀನು ಮಾತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೆ ನೀನು ಮೇರೆ ಕಡದೆ ನನ್ನ ಆಸೆಗಿದೆ ಕನಕ. ಆ ನನ್ನ ತಂದೆ ಬಸವೇಶ್ವರ
ನಿಂತೆ ಈ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಸದೆ ಬಡೆದು ಪಂಡರಾಗಿ ಪುಂಡಾಟಿಕೆ ಮಾಡುತ್ತಿರುವ ಪಂಡ ಪುರುಷರ ಸಕ್ಕನ್ನು ಅಡಗಿಸಲು ಇಂದಿನಿಂದ ನಾನು ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಕ್ರಾಂತಿ ಹುಲಿಯಾಗಿ ನಾನು ಕ್ರಾಂತಿ ಹುಲಿಯಾಗಲೇಬೇಕು. ಈಗ ಬಂದೆ ನಿಮ್ಮೊಬ್ಬೊಬ್ಬ ರಕ್ತದ ಹೊಳಕೊಳಿ ಹೊಡೆದು ಈ ನನ್ನ ಗಂಡು ಕೊಡಲಿಯೊಂದಿಗೆ ರಾಯ ಈ ಚಕ್ರವ್ಯೂಹದಲ್ಲಿ ನೋಡು ಹುಲಿಯಾಗಿ ಮೆರಿಬೇಕನ್ನೋದೇ ನನ್ನ ಆಸೆ ಆಗಿದೆ. ಆದ್ರೆ ಆ ಕವಿ ಬರ ಹೇಗಿದೆಯೋ ಆ ದೇವರಿಗೆ ಗೊತ್ತು. ನೇತ್ರಾವತಿ, ಪೂಜೆ ಮುಗಿಯಿತೆ? ಓಹೋ, ನೀವಾ ಇಲ್ಲಿಯವರೆಗೆ ಬಂದ ಕಾರಣ? ಕಾರಣ ನೇತ್ರಾವತಿ, ಎಂದು ಈ ನಾಗೇಗೌಡನ ಕೈಯಿಂದ ತಪ್ಪಿಸಿಕೊಂಡು ಓಡಿ ಎಂದು ಚಕ್ಕಿನಿಂದ ಮೆರೆತ್ತಿರುವ ನಿನ್ನ ಸೊಕ್ಕ ಅಡಗಿಸಲು ಬಂದಿದ್ದಾರೆ ಈ ನಾಗೇಗೌಡ. ನೋಡಿ ಗೌಡ್ರಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ, ಇಲ್ಲಿಂದ ಹೊರಟೋಗಿ. ಹೊರಟು ಹೋಗು. ಹೊರಟು ಹೋಗೋ ಮುಂದೆ ನನ್ನ ಹತ್ರ ನಿನ್ನ ಒತ್ತು ಹಣ್ಣು ನನ್ನ ಬಹುದಿನದ ನನ್ನ ಆಸೆ ಅಂತೆ ಈಡೇರಿಸಿಕೊಳ್ಳಲು ಬಂದಿರುವೆ. ಒಳ್ಳೆ ಮಾತಿನಿಂದ ನನ್ನ ಅವಳಾದ್ರೆ ಸರಿ, ಎಲ್ಲಾಗುತ್ತಾರೆ ಇರದಿದ್ರೇನು ಇರದಿದ್ರೇನು ಮಾಡುವೆಯೋ ಚಾಂಡಾಲ? ಈ ನಾಗೇಗೌಡರಿಗೆ ಬಿಟ್ಟಾಗಿ ಮಾತನಾಡಿದೆಯಾ? ಹೊರಟು ಎಣ್ಣೆ ಬೇಗ ಬಂದು ಹಪ್ಪಿ ಮುತ್ತಾಚುವೆ ಶ್ರೀಮಂತ ಸಿಂಹನನ್ನು. ಏ ಗೌಡ, ದೂರ ಸತ್ತು ನಿಂತು ಮಾತನಾಡೋ ಕತ್ತೆ. ಈ ನೇತ್ರಾವತಿ ಸತ್ತರೂ ಚಿಂತೆ ಇಲ್ಲ, ನಿನ್ನ ಕಾಮದಾಸೆ ಈಡೇರಿಸಿಕೊಳ್ಳಲು ಎಂದಿಗೂ ನಾನು ಅವಕಾಶ ಕೊಡುವುದಿಲ್ಲ. ಮೇಲಾಗಿ ನಾ ಪೂಜಿಸುತ್ತಿರುವ ಈ ದೇವರು ಕಣ್ಣು ತೆರೆದ್ರೆ ನಿಂತ ಜಾಗದಲ್ಲೇ ಸುಟ್ಟು ಬೂದಿಯಾಗುವಿ, ಎಚ್ಚರ. ದೇವರು ಎಲ್ಲಿದ್ದಾರೆ ಕಲಿಯುಗದಲ್ಲಿ ಆಡಿನ ದೇವರು ನಮ್ಮಂತ ಶ್ರೀಮಂತ ಕಾಡಿನ ಸಿಕ್ಕು ಒದ್ದಾಡುತ್ತಿದ್ದಾರೆ ಆಡಿನ ಕಳ್ಳ ದೇವರು. ಇವರಲ್ಲಿ ದೇವರೆಂಬ ಶಕ್ತಿ ಇದ್ದರೆ ಬಂದು ತಡೆಯದೆ ಈ ನಾಗೇಗೌಡನ ಹುಲಿಯನ್ನು. ಲೋ ಗೌಡ, ದೇವರು ಎನ್ನುವುದು ಮೈ ಮೇಲೆ ಕಬರಿಲ್ಲದೆ ದೇವರ ಬಗ್ಗೆ ಈ ರೀತಿ ಕೆಟ್ಟದ್ದನ್ನಾಗಿ ಮಾತನಾಡುತ್ತಿರಬೇಡ. ನೀನು ಬಾಯಿಗೆ ಬಂದಂತೆ ಸೊಕ್ಕಿನಿಂದ ಮಾತಾಡ್ತಿದ್ದೀನಿ. ಆ ದೇವರ ಕಂಡ್ರೆ ನಿನಗೆ ಒಂದಿಲ್ಲ ಒಂದು ದಿನ ಶಿಕ್ಷೆ ಕೊಟ್ಟೆ ಕೊಡ್ತಾನೋ ಬಂಡ ಬಟ್ಟಿ ನನ್ನ ಮಗನೇ. ಲೇ ಸೊಕ್ಕಿನ ಹೆಣ್ಣೆ,
ಯಾರಲ್ಲಿ ಬಿಕಾರಿ? ವಿಕಾರಿ ಅಲ್ಲದೆ ನಾಗೇಗೌಡ, ಇವನು ಶಿಕಾರಿ, ಅರ್ಥಾತ್ ಹುಲಿ. ಲೇ ಹುಲಿ! ಬರೇ ಹುಲಿ ಅಷ್ಟೇ ಅಲ್ಲದೆ ಗೌಡ, ನಿಮ್ಮಂತ ಸಕ್ಕಿನ ಶ್ರೀಮಂತರನ್ನು ಮೆಟ್ಟಿ ಸೀಳಲು ಬ್ರಹ್ಮ ಸೃಷ್ಟಿಸಿ ಕಳಿಸಿರುವ ಭೂಗತ ಲೋಕದ ದೇವದಾಸ. ಲೇ ದಾಸ! ಗೌಡ, ನೀನು ತಿಳಿದುಕೊಂಡ್ರೆ ಹಾಗೆ ಬರೇ ದಾಸ ಅಷ್ಟೇ ಅಲ್ಲದೆ ಗುರುವರ ಒಡೆಯ ಕನಕದಾಸ. ಲೇ ಕನಕದಾಸ! ಕನಕದಾಸನನ್ನು ಈ ಗೌಡನ ದರ್ಪಕ್ಕೆ, ಈ ಗೌಡನ ಕನಕಲ ಬಂದರೆ ನಿನ್ನ ಶ್ರೀಮಂತ ಸಿರ ಕತ್ತರಿಸಿ ರಕ್ತ ಕುಡಿದು ಕೊಪ್ಪಿ ನಿಲ್ಲುತ್ತಾನೆ. ಈ ನಾಗೇಗೌಡನಮ್ಮ ನರ ಹುಲಿಯನ್ನು ನಿನ್ನ ಹಣೆಯಲ್ಲಿ ಬರೆದಿಟ್ಟುಕೋ. ಗೌಡ, ಬಡವರನ್ನು ಕತ್ತರಿಸಿ ರಕ್ತ ಕುಡಿದು ಕೊಪ್ಪಿ ನಿಂತಿರುವ ಈ ದೇವರ ಭಾಗ ಮಾಡಿ ನಿಮ್ಮಂತ ದರಿದ್ರ ದರ್ಪ, ನಿಮ್ಮಂತ ದರ್ಪದ ಕಾಯ್ತೆಗೆ ತಕ್ಕ ಪಾಠ ಕಲಿಸದೆ ಬಿಡುವುದಿಲ್ಲ ಈ ಕಣಕ್ಕಿಳಿದ ಕನಕದಾಸ. ಲೇ ಅನುಕೂಲ! ಮಾತಿಗೆ ಮಾತು ಬೆಳೆಸಿ ಈ ಗೌಡನನ್ನು ಅತ್ಯಂಸಬೇಡ. ಮರ್ಯಾದೆ ನೀವು ನನಗೆ ಒಪ್ಪಿಸಿ ನೀ ಕೇಳಿದ ಹಣವನ್ನು ನಿನ್ನ ಕಾಲಡಿಗೆ ಸುರಿದು ಇಲ್ಲದಿದ್ದರೆ ಅದೇ ಹಣದಿಂದ ನಿನ್ನ ಸುಟ್ಟು ಹಾಕಿ ದಕ್ಕಿಸಿಕೊಳ್ಳುತ್ತೇನೆ. ನೋಡಿ ಗೌಡ್ರಿ, ನಿಮ್ಮಿಂದ ಹಣ ತೆಗೆದುಕೊಂಡು ಇವಳನ್ನು ನಿನಗೆ ಒಪ್ಪಿಸುವುದು ಬೇಡ. ನಿನ್ನಿಂದ 10 ಪೈಸೆ ಸಹ ತೆಗೆದುಕೊಳ್ಳದೆ ಇವಳನ್ನು ನಿನಗೆ ಒಪ್ಪಿಸುತ್ತೇನೆ. ಆದರೆ ನನ್ನಿಂದ ಈ 10 ಪೈಸೆ ತೆಗೆದುಕೊಳ್ಳದೆ ಆ ನಿನ್ನ ತಂಗಿ ನಾಗರತ್ನಳನ್ನು ಈ ಕನಕದಾಸರಿಗೆ ತಂದೊಪ್ಪಿಸು. ಏ ಕನಕ! ಮುಚ್ಚು ಬಾಯಿ ಹುಚ್ಚು ನಾಯಿ, ಹೆಚ್ಚಿಗೆ ಉಚ್ಚರಿಸಿದರೆ ಹುಚ್ಚರ ಆಸ್ಪತ್ರೆ ಸೇರಿಸಬೇಕಾದ ಮನ ಎಚ್ಚರ. ಲೇ ಕನಕ! ಮುಂದೆ ಇದರ ಪರಿಣಾಮ ಅನುಭವಿಸಬೇಕಾಗುತ್ತದೆ ಮಗನ. ಚಕ್ಕಿನ ಸೂರ್ಯ ಮಗನ! ಮಗನಲ್ಲದೆ ಬಾಳಿಯ ಮಗನೇ, ಸೀತಾಮಾತೆಯಷ್ಟು ಪವಿತ್ರವಾದ ನನ್ನ ಹೆತ್ತ ತಾಯಿಗೆ ಸೂಳೆಂದಿಯ ಮಗನೇ, ನಾನೀಗ ನಿನ್ನ ಜೀವನದಿಂದ ಉಳಿಸಲಾರೆ. ಬೇಡ ಬಿಟ್ಟುಬಿಡಪ್ಪ ಕನಕ, ನನಗೇಕೋ ತುಂಬಾ ಸಂಕಟವಾಗುತ್ತಿದೆ. ಅತ್ತಿಗೆ ನನ್ನ ಕರಳುಗಳು ಕಿತ್ತು ಭೀಕರ ನೋವಾಗುತ್ತಿದೆ. ಅಯ್ಯೋ ಅಮ್ಮ, ಹೊಟ್ಟೆಯಲ್ಲಿ ನೋವು. ಅತ್ತಿಗೆ ಮೈದುನ, ನನಗೆ ಯಾಕೋ ತುಂಬಾ ಸಂಕಟವಾಗುತ್ತಿದೆ ಅಪ್ಪ. ನನಗೆ ಸಾಯುವಂತಾಗುತ್ತಲಿದೆ ಮೈದನ, ಸಾಯುವಂತಾಗುತ್ತಲಿದೆ. ಅಯ್ಯೋ ಅಮ್ಮ. ನಡೆಯತ್ತಿಗೆ ಆಸ್ಪತ್ರೆಗೆ ಹೋಗೋಣ. ಲೇ ಮಗನೇ ನಾಗೇಗೌಡ, ಇಂದು ನನ್ನ ರುಂಡ ಕಳೆದು ನನ್ನ ಒಳದಲ್ಲಿ ಕುದಿದ್ರು ಅಗ್ನಿಜ್ವಾಲೆಯನ್ನು ನಂದಿಸಿಕೊಳ್ಳುತ್ತಿದ್ದೆ. ನಿನ್ನ ಹೆತ್ತವರ ಹೊಟ್ಟೆ ತಣ್ಣಗಿದೆ ಮಗನೇ. ಮಧ್ಯಾಹ್ನವೇ ಮತ್ತೆ ಬರ್ತೀನಿ ಗೌಡ, ನಿನ್ನ ರುಂಡ ಕಡಿಯಲು ಸಿಂಹದ ಸಿಡಿಲು ಮರಿಯಾಗಿ. ನಡೆಯತ್ತಿಗೆ ಆಸ್ಪತ್ರೆಗೆ ಹೋಗೋಣ. ಸಿಂಹದ ಸಿಡಿಲು ಮರೆ. ಲೇ ಮಗನೇ ಕನಕ, ನಿನ್ನಂತ ಕುಳ್ಳಿಗಳಿಂದ ಈ ನಾಗೇಗೌಡನ ಒಂದು ಕೂಸ ಹಳ್ಳಾಡ್ಸಕ್ಕಾಗಲ್ಲ ಮಗನ. ನನ್ನ ಕಥೆ ಮುಗಿಸಿದ ಮೊದಲೇ ಆಸ್ಪತ್ರೆ ಒಳಗೆ ನಿನ್ನ ಆಳಿನ ಹತ್ಯೆ ಮರಣ ಈ ನಾಗೇಗೌಡನ ಕೈಯಲ್ಲಿ ಕಟ್ಟಿಟ್ಟ ಬುದ್ಧಿ ಮಗನ.
ನನ್ನ ತಂದೆ ತಾಯಿಯನ್ನು ಕೊಂದು ಹೇಳಿ ತಲೆ ಮರೆಸಿಕೊಂಡು ಕುಳಿತಿರುವ ನಿನ್ನ ತಲೆ ಕೆಳಗೆ ಕಸದ ತೊಟ್ಟಿಗೆ ಹಾಕಲು ಬಂದಿದ್ದಾನೆ ಶಿಕಾರಿಯಾಗಿ. ನೋಡು ರಾಯಣ್ಣ, ನಿನ್ನ ತಂದೆ ತಾಯಿಗಳ ಕೊಲೆಗೂ ನನಗೂ ಯಾವ ಸಂಬಂಧವಿಲ್ಲ. ಕೊನೆಯದಾಗಿ ಹೇಳುತ್ತೇನೆ, ನೀನು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಕನಕ. ಈ ರಾಯಣ್ಣನೆಂದರೆ ಎಷ್ಟು ಬರುತ್ತಿರುವ ಸರಪು ಕೂಡ ಎಳೆ ಕೆಳಗಿಸಿ ನಡುತ್ತದೆ. ಹೊಳೆಯುತ್ತಾ ಬಂದರೆ ಈ ರಾಯಣ್ಣನ ಧ್ವನಿ ಕೇಳಿ ಸದ್ದು ಮಾಡದೆ ನಡೆಯುತ್ತದೆ. ಅಂತರಲ್ಲಿ ನನ್ನ ತಂದೆ ತಾಯಿಯನ್ನು ಕೊಂದು ನನಗೆ ಪುಂಡನಂತೆ ಮಾತನಾಡುವೆ ಆ ಬಾಂಡ. ಇಲ್ಲಿವರೆಗೆ ನೀ ಮಾತನಾಡಿಸಿಕೊಂಡಿದ್ದು ನೀನೊಬ್ಬ ದೊಡ್ಡ ಸೂರ ಅಂತಲ್ಲ. ಮನೆಗೆ ಬಂದವರಿಗೆ ಮರ್ಯಾದೆ ಕೊಡಬೇಕಂತ ಸುಮ್ಮನಿದ್ದೆ. ಇಲ್ಲದಿದ್ದರೆ ಇಷ್ಟೊತ್ತಿ ನಿನ್ನ ಗಜ ಉರುಳಿಸಿ ನಿನ್ನ ಪುಂಡತನ ಅಡಗಿಸಿ ಬಿಡುತ್ತಿದ್ದೆ. ಈ ರಾಯಣ್ಣನ ಪುಂಡತನಕ್ಕೆ ಸವಾಲಾಗಿದ ಕನಕ, ಮುಗಿಯಿತು ನಿನ್ನ ಕತೆ. ನಿಂದು ಮುಗಿಯಿತು ಈ ಭೂಮಿಯ ಋಣ. ಬೈದನ ಕನಕ, ಏನಿದೆಲ್ಲ ನೀನು ಮಾಡುತ್ತಿರುವ ಕೆಲಸ? ಕೆಳಗಿಳಿಸಿರಿ ಈ ನಿಮ್ಮ ಪಿಸ್ತೂಲ್ಗಳನ್ನು. ಅತ್ತಿಗೆ, ಇಂದು ಇವನು ಈ ಕನಕನ ಮೇಲೆ ಕೈ ಮಾಡಲು ಮುಂದಾಗಿದ್ದಾನೆಂದರೆ ಇವತ್ತು ಈ ಕನಕನಿರಬೇಕು ಒಂದು, ಇಲ್ಲ ಇವನಿರಬೇಕು ಒಂದು. ಕನಕ, ಸ್ವಾಮಿ ರೀ, ಏನ್ ಮಾಡ್ತಾ ಇದ್ರಿ ಒಳಗಡೆ? ಬೇಗ ಬನ್ರಿ. ಯಾಕೆ ನೇತ್ರ, ಏನಾಯಿತು? ನೋಡ್ರಿ, ಇವರಿಬ್ರು ಒಬ್ರಿಗೊಬ್ರು ಹೊಡೆದಾಡುತ್ತಿದ್ದಾರೆ. ಏನು ವಿಚಿತ್ರ! ರಾಮ ಲಕ್ಷ್ಮಣರಂತೆ ಒಂದೇ ರೂಪದಲ್ಲಿದ್ದ ಇವರಿಬ್ಬರನ್ನು ನೋಡಿದರೆ ಕಳೆದು ಹೋದ ನನ್ನ ಸಾಹುಕಾರ ಅಮರವೀರನ ಇನ್ನೊಬ್ಬ ಮಗನ ನೆನಪಾಗುತ್ತದೆ. ಹಾ ಕನಕ, ಇವನ ಯಾರಪ್ಪ? ರಾಯಣ್ಣ ಅಂತ ಇವನ ಹೆಸರು. ಇವನ ಹೆಸರು ರಾಯಣ್ಣನೇ. ರಾಯಣ್ಣ ಅಂದರೆ 25 ವರ್ಷಗಳಿಂದ ಕಳೆದು ಹೋದ ನನ್ನ ಸಾಹುಕಾರ ಅಮರವೀರನ ಇನ್ನೊಬ್ಬ ಮಗನೇ ಇವನೇ ಇರಬಹುದು. ಸೋದರ, ಇವನ್ ಯಾಕೆ ನಿನ್ನ ಜೊತೆ ಹೊಡೆದಾಡ್ತಿರೋನಪ್ಪ? ಇವನ ತಂದೆ ತಾಯಿಗಳನ್ನು ನಾನೇ ಕೊಲೆ ಮಾಡಿದ್ದೇನೆಂದು ನನ್ನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದಾನೆ ಈ ರಾಯಣ್ಣ. ರಾಯಣ್ಣ, ಯಾರಪ್ಪ ನಿನ್ನ ತಂದೆ ತಾಯಿಗಳು? 25 ವರ್ಷದಿಂದ ರೈತ ಸಂಘದ ಅಧ್ಯಕ್ಷನಾದ ಅಮರವೀರನೇ ನನ್ನ ತಂದೆ, ಅನ್ನಪೂರ್ಣಳೇ ನನ್ನ ಹೆತ್ತ ತಾಯಿ. ಹಾಗಾದರೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಅವಳಿ ಮಕ್ಕಳೇ? ಹೌದು, ನನ್ನನ್ನು ಸಾಕಿ ಸಲುಹಿದ ಸಾಹುಕಾರ ಹೇಳುತ್ತಿದ್ದ, ನಮ್ಮ ತಂದೆ ತಾಯಿಗೆ ನಾವಿಬ್ಬರು ಅವಳಿ ಮಕ್ಕಳು. ನಿನ್ನ ತಂದೆ ತಾಯಿ ಜೊತೆಯಲ್ಲಿ ನಿನ್ನ ಅಣ್ಣನು ಸತ್ತು ಹೋದನೆಂದು. ನಿಮ್ಮ ತಂದೆ ತಾಯಿಗಳನ್ನು ನಾವೇ ಕೊಲೆ ಮಾಡಿದೆವೆಂದು ನಿನಗೆ ಯಾರು ಹೇಳಿದ್ರಪ್ಪ? ನನ್ನನ್ನು ಸಾಕಿ ಸಲುಹಿದ ಶೌರ್ಯ ಚಕ್ರವರ್ತಿ ಇದ್ದಾನೆ, ನೀವೇ ನನ್ನ ತಂದೆ ತಾಯಿ ಕೊಂದ ಕೊಲೆಗಡಕರೆಂದು. ಮಾಯಮರ ಮೂರ್ಖ ರಾಯಣ್ಣ, ಮತ್ತೊಮ್ಮೆ ಎತ್ತದಿರುವ ಆ ಕೆಟ್ಟ ಚಕ್ರವರ್ತಿಯ ಹೆಸರನ್ನು ಮತ್ತೆ ಎತ್ತಿದರೆ ಅವನನ್ನು ಕಡಿಮೆ ಅಡಿಗೆ ತುಂಬಿದರೂ ನನ್ನ ರೋಷ ತೊಳೆದುವುದಿಲ್ಲ. ಆ ಚಕ್ರವರ್ತಿ ನಿಮಗೇನು ಅನ್ಯಾಯ ಮಾಡಿದ್ದಾನೆ? ಆ ಚಕ್ರವರ್ತಿನಿ ನಿನ್ನ ತಂದೆ ತಾಯಿಗಳನ್ನು ಕೊಲೆಗೈದ ಕೊಲೆಘಾತಕನಪ್ಪ. ಇದನ್ನೇನು ಹೇಳುತ್ತಿರುವೆ? ನನ್ನ ಕೋಪ ಕೆರಳಿಸುವ ವಿಷಯವನ್ನು. ನಿಜವನ್ನೇ ಹೇಳುತ್ತಿದ್ದೇನೆ ರಾಯಣ್ಣ. ನೀವು ಚಿಕ್ಕವರಿದ್ದಾಗ ನಿಮ್ಮ ತಂದೆ ತಾಯಿಗಳಿಗೆ ನೀವು ಅವಳಿ ಮಕ್ಕಳು, ಕನಕರಾಯ ಹುಲಿರಾಯ ಅಂತ ಬಸವ ಜಯಂತಿ ಉತ್ಸವದಲ್ಲಿ ಬಾಂಬಿಟ್ಟಿಡಿ ರೈತ ಜನಾಂಗವನ್ನೇ ಸಂಹಾರ ಮಾಡಬೇಕೆಂದುಕೊಂಡಿದ್ದ ಆ ನಾಗೇಗೌಡ ಕಡೆಯವರನ್ನು ಹೊಡೆದು ಬುದ್ಧಿ ಗಳಿಸಿ ನಿಮ್ಮ ಮನೆಯಲ್ಲೇ ಕಟ್ಟಿ ಹಾಕಿದ್ದರು. ಆ ರೌಡಿಗಳನ್ನು ಬಿಟ್ಟು ಬಿಡಿ ಎಂದು ಆ ನಾಗೇಗೌಡನ ಪರವಾಗಿ ಚಕ್ರವರ್ತಿ ಬಂದು ಕೇಳಿಕೊಂಡಾಗ ಆ ದೇಶದ್ರೋಹಿಗಳನ್ನು ಬಿಡಲಿಕ್ಕೆ ಆಗುವುದಿಲ್ಲ ಎಂದು ಪೊಲೀಸರ ವಶಕ್ಕೆ ಒಪ್ಪಿಸುತ್ತೇನೆಂದು ದಿಟವಾಗಿ ಮಾತನಾಡಿದ ನಿಮ್ಮ ತಂದೆಯನ್ನು ಕೊಂದರು. ಕೊನೆಗೆ ನಿಮ್ಮ ತಾಯಿಯನ್ನು ಕೊಂದರು. ನಿಮ್ಮ ಮನೆಗೆ ಬೆಂಕಿ ಹಚ್ಚಿದರು. ಆ ಬೆಂಕಿಯಲ್ಲಿ ಸಾಯುತ್ತಿರುವ ಅವಳಿ ಮಕ್ಕಳಲ್ಲಿ ಒಂದು ಕೂಸನ್ನು ನಾನು ಎತ್ತುಕೊಂಡು ಹೋಗಿ ಊರ ಸೇರುವ ಬಸವೇಶ್ವರ ಗುಡಿಯಲ್ಲಿ ಹಾಕಿ ಮತ್ತೆ ಮನೆಗೆ ಮರಳಿ ಬರುವುದರಲ್ಲಿ ಅಲ್ಲಿ ಒಂದು ಕೂಸು ಕಾಣಲಿಲ್ಲ. ಅಲ್ಲಿ ಕಾಣದ ಕೂಸು ಬೇರೆ ಯಾರೋ ಅಲ್ಲ ರಾಯಣ್ಣ, ಅವನೇ ನೀನು. ನಾನು ಎತ್ತಿಕೊಂಡು ಹೋದೆ ಕೂಸೆ ಈ ಕನಕ. ನೀನಾಡಿದ ಮಾತು ನಿಜವೇನಣ್ಣ?
ನಿಜವನ್ನೇ ಹೇಳುತ್ತಿದ್ದೇನಪ್ಪ, ನಿಜವನ್ನೇ. ಹಾಗಾದರೆ ಈ ಕನಕ ನಿನ್ನ ಒಡ ಹುಟ್ಟಿದ ಅಣ್ಣನಪ್ಪ. ಈ ಮಾತು ನನ್ನ ಕುಲದೇವರಾದ ಕುಂಟೊಚ್ಚಿ ಬಸವೇಶ್ವರ ಅಣಿಗೂ ಸತ್ಯಪ್ಪ, ಸತ್ಯ. ಅಣ್ಣ ಈ ತಂದೆ ಬಸವೇಶ್ವರ, ನಾನು ಇಲ್ಲಿವರೆಗೆ ಪಟ್ಟ ಶ್ರಮಕ್ಕೆ ಪ್ರತಿಫಲ ದೊರೆತಂತಾಯಿತು. ನನ್ನ ತಲೆಯ ಮೇಲಿನ ಭಾರ ಇಳಿದಂತಾಯಿತು ತಂದೆ. ಚಕ್ರವರ್ತಿ ಈಗಲೇ ಹೋಗಿ ಆ ಬಂಡನಾಗೇಗೌಡ ಚಕ್ರವರ್ತಿ ರಸಿಯ ಕಡಿದು ಅವರ ರಕ್ತ ಕುಡಿದು ಬರೋಣ. ರಾಯಣ್ಣ, ತೆಗೆದುಕೋ ಈ ಕ್ರಾಂತಿಯ ಖಡ್ಗವನ್ನು. ಹಿಂದೆ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆ ಕೆಂಪುಮತಿ ಫಿರಂಗಿಯರ ರುಂಡ ಚೆಂಡ ಆಡಿದಂತೆ ಎಂದು ಇದೇ ಖಡ್ಗದಿಂದ ಆ ಕೆಟ್ಟ ನಾಗೇಗೌಡ ಚಕ್ರವರ್ತಿಯರ ದೇಶದ್ರೋಹಿಗಳನ್ನು ಇಂಚು ಇಂಚಾಗಿ ಕಳೆದು ಅವರ ರಕ್ತವನ್ನು ಈ ಭೂಮಿಗೆ ಲೇಪನ ಮಾಡುತ್ತೇನೆ. ಕನಕ, ತೆಗೆದುಕೋ ಈ ಕ್ರಾಂತಿಯ ಕೊಡ್ಲಿಯನ್ನು. ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಕನ್ನಡ ತಾಯ್ನಾಡಿಗೆ ಕೇಡು ಬಗೆಯುವ ರೌಡಿ, ಗುಂಡ, ಭ್ರಷ್ಟ ರಾಜಕಾರಣಿಗಳು, ದುಷ್ಟಾಧಿಕಾರಿಗಳ ದೇವನು ಕೊಡಲಿಯಿಂದ ಹರಿದು ಹಾಕುವೆ. ಅಷ್ಟೇ ಅಲ್ಲಪ್ಪ, ಇಂದಿನಿಂದಾಗಿ ಇಬ್ಬರು ಕ್ರಾಂತಿ ಹುಲಿಗಳಾಗಿರಿ. ಹೌದು ಹೌದು, ಇಂದಿನಿಂದ ನಾವಿಬ್ಬರು ಕ್ರಾಂತಿ ಹುಲಿಗಳಾಗಲೇಬೇಕು. ಲೇ ಮಗನ ನಾಗೇಗೌಡ ಚಕ್ರವರ್ತಿ, ನಾಗೇಗೌಡ ಚಕ್ರವರ್ತಿ, ಬಡವರ ರಕ್ತ ಹೀರಿ ಕೆಟ್ಟ ಸಾಮ್ರಾಜ್ಯವನ್ನು ಕಟ್ಟಿತಲೆ ಎತ್ತಿ ಮರೆಯುತ್ತಿರುವ ನಿಮ್ಮಿಬ್ಬರ ಸೊಕ್ಕನ್ನು ಗೆಲ್ಲಿಸಲು ಜೋಡಿ ಹುಲಿಗಳಾದ ವೃಕ್ಷ ಪ್ರಚಂಡರು ಕ್ರಾಂತಿ ಹುಲಿಗಳಾಗಿ ನಿಮ್ಮನ್ನು ಸಂಹಾರ ಮಾಡೋಕ್ಕೆ ಬರುತ್ತಿದ್ದಾರೆ. ನೋಡಿ, ಅಂತೂ ಆ ದೇವರ ದಯದಿಂದ ಕಳೆದು ಹೋದ ನಿಮ್ಮ ತಮ್ಮಂದಿರು ಸಿಕ್ಕರಲ್ಲ, ಅದೇ ನನಗೆ ಸಂತೋಷ. ಬನ್ನಿ ಒಳಗಡೆ. ಆಯ್ತು, ನಡೆಯನೇತ್ರ ಹೋಗೋಣ. ಹಂಗಲಿ ಬರ್ಲ್ರಿ, ಇವತ್ತ ನನ್ನ ಮದುವೆ ಮಾಡ್ಕೋತಾಳು ಇಲ್ಲೋ ಯಾರಾಗ ಒಂದ್ ತೀರ್ಮಾನ ಮಾಡೇ ಬಿಡ್ತೀನಿ. ಇವತ್ತ ಆ ಕಾನಾವಳಿ ಮಂಗಲ್ ಸೇಗಲೆ ಏ ಕಾಂತ್ರ ನಾ ಲಗ್ನ ಹಾಕೊಳ್ಳೋದಿಲ್ಲ ಅಂತ ಕೇಳೇ ಬಿಡ್ತೀನಿ. ಯಾಕೋ ಇಲ್ಲೇ ನಿಂತಿಯಲ್ಲ. ಪಾಪ ಕಂತ್ರಿ, ಆ ಮಂಗ್ಲಿ ಮದುವೆ ಮಾಡ್ಕೋಬೇಕಂತ ನಿಂತೀನಿ. ಲೇ ಆ ಮಂಗ್ಲಿ ನಾ ಮದುವೆ ಮಾಡ್ಕೊತಿಲ್ಲ, ಹೆಂಗ್ ಹೇಳ್ತೀನಿ ಮೈ ಮಾಡ್ಕೋತಿಲ್ಲೇ ಗೆಳೆಯ? ಮಾಡ್ಕೋತಿಲ್ಲೇ? ನಾ ಮಾಡ್ಕೊತಿಲ್ಲ ಮಾಡ್ಕೋತಿಲ್ಲೇ ಗೆಳೆಯ? ನಾ ಮಾಡ್ಕೊತೀನಿ. ನೋಡ ಮಕ್ಕಳೇ, ನಾವಿಬ್ರು ನಿನ್ನ ಮದುವೆ ಮಾಡ್ಕೋಬೇಕಂತ ಮಾಡೇವಿ. ಯಾಕಮ್ಮಂಗಲಿ ನಾ ಇಬ್ಬರು ನಿನಗೇನು ಮನ್ಸಿಗೆ ಬಂದಿಲ್ಲನ? ಇಲ್ಲಿ ಮುಂದೆ ಕುಂತಾರೆ ಯಾರು ಮನ್ಸಿಗೆ ಬಂದಾರ ಹೇಳಿ ಪಾಟ್ ಅಂತ ಕರೆದ ಬಿಡ್ತೀನಿ. ಅಯ್ಯೋ ಮನ್ಸಿಗೆ ಬಂದಾರ ಸರ್. ಅಯ್ಯೋ, ನಿನ್ನ ಮದುವೆ ಇವು ಸಿಟ್ಟೂರ್ ಮದುವೆ ನೆನ್ಸಿಟ್ಟು ಯಾರು ಮದುವೆ. ನೋಡ ಮಂಗಲಿ, ನಿನ್ನ ಸಲುವಾಗಿ ನಾನು ಇಬ್ಬರು ದೋಸ್ತಿ ಕೆಡಿಸ್ಕೊಳಕ್ ತಯಾರಿಲ್ಲ. ಹಂಗಾರ ಮಂಗಲಿ ಇದಕ್ಕೊಂದು ದಾರಿ ನೀನ ಮಾಡ. ಹೌದಾ? ನೋಡಿಲ್ಲ, ನಾ ಹೇಳ್ದಂಗೆ ಕೇಳ್ತೀರ? ಓ ಎಸ್. ಈ 2 ಚೀಟದವು ಇನ್ನೇತ್ರ ಯಾರಕ್ಕೆ ಬರ್ತಾವ? ಇದ್ರಾಗ ಕೆಲಸ ಕೆಟ್ಟಾಗ್ಬಿಡ್ತಾರೆ ಅಪ್ಪ. ಇದ್ರಾಗ ಮಂತ್ರಿ ಹೆಸರು ಐತಿ. ಹಂಗೆ
ನನ್ನ ಗತಿ ಏನ? ಅಯ್ಯೋ ಹಳೆ ಮುಗಿ ನೋಡ್ಕೋ. ಯಾವ್ದಾರ ಹಳೆ ಮುದುಕಿ ಯಾಕ ನಿನ್ನ ಬಾಯಿ ಮೇಲೆ ಹೊಡೆದಂಗ ನಮ್ಮ ಬೀರ್ಕೈ ಲಕ್ಷ್ಮಿ ಹತ್ತಿ ಮದ್ವೆ ಮಾಡ್ಕೊಂಡು ಬರ್ಲಿಕ್ಕಂದ್ರ ನಾ ಕುಟ್ಬೇಕಿ ಹಳ್ಳಿಗೆ ಬಾಲ್ಮೂರ್ ಮಗ ಆಗಿ. ಅಯ್ಯೋ ಹೋಗ್ಲೇ ನೋಡಿನು. ಅವ್ನು ಮಾಡ್ಕೊಂಡು ಏನ್ ಸುಖ ಕಾಣ್ತಿ? ಯಾಕ ಅವನ ಹತ್ರ ಏನೂ ಇಲ್ಲ. ಇಲ್ಲ ಮಗಗೆ ಏರ್ಸೈತಿ ಮಾಡಿ ರಿಪೋರ್ಟ್ ಬಂದೈತಿ. ನನ್ನನ್ನು ಮದುವೆ ಆಗ ಬಾಹುಬಲಿ ಇದ್ದಂಗ ಅದೀನಿ. ಸುಖದಾಗ ತುರುಕ್ತೀನಿ ಒಯ್ದ ಶುಕ್ರ ತುರುಕಿರಿ ಅದು ಬರಕ್ ಆಗೋದಿಲ್ಲಪ್ಪ ನಾವಲ್ಲ. ನೀ ನಡಿ. ಅಂದ್ರ ಅವಕ್ಕಿನಿ ಮರಳಿ ಬಾರದೂರಿಗೆ ನಿಮ್ಮ ಪ್ರಯಾಣ ಮರಳಿ ಬಾರದೂರಿಗೆ ನಿಮ್ಮ ಪ್ರಯಾಣ ಜೀವ ಕಳೆದ ಕಳ್ಸಕತ್ತ ಮಗ ಹೆಂಗ ಅವನ? ಮಗಲಿ ಹಂಗಾದ್ರ ಆರಾಮ. ಅಯ್ಯೋ ತೋಮೋ ಜಲ್ದಿ ಮತ್ತೆ ಯಾರ ಕಣ್ಣ ಮೇಲೆ ನೋಡ್ರಪ್ಪ ದೈವ, ನಮ್ಮ ಮದುವೆ ಹೆಂಗಾತ್? ಊದೋರಿಲ್ಲ, ಬಾರ್ಸೋರಿಲ್ಲ, ಕರೆದು ಕಟ್ಟೋರಿಲ್ಲ, ನಿಂತು ಹೋಗೋಣವ್ರು ಇಲ್ಲ, ತುರಿಸಿ ಮೇವ್ ಹಾಕೋರಿಲ್ಲ, ಡುಬ್ಬ ಚಪ್ಪರ್ಸಿ ನಾನು ಕುಡಿಸೋರು ಇಲ್ಲ. ಮಗಲಿ ನಮ್ಮ ಹನಿಮೂನ್ ಎಲ್ಲಿ? ಬಸ್ತಿ ಗೂಟ ಹಾಕ. ಹಂಗಾದ್ರ ಜಾಡ್ಸ ಜಾಡ್. ಏನೋ ಮಾಮ ಏನೋ ನಿನಗೆಲ್ಲಿ ಕನ್ನಡ ಅನಿಸ್ತಾರ ಈ ನಮ್ಮ ಹರಗೇರಿ ಹುಡುಗೂರ ನಿನ್ನ ಜೊತೆ ಚಿಂಪಣಿ ಆಡುತ್ತಾರ. ಬರ್ತಿರ್ತೀವಿ ಹೇಳಿದವರು 6:30 ಇನ್ನೂ ಬರಲೇ ಇಲ್ವಲ್ಲ. ಸ್ವಲ್ಪ ಸಮಯ ನಿಂತು ಹೋದ್ರಾಯ್ತು. ಯಾರ ದಾರಿ ಕಾಯ್ತಿರುವೆ ನಾಗರತ್ನ? ನಾನು ಯಾರ ದಾರಿನಾದ್ರೂ ಕಾಯ್ಲಿ, ಅದು ನಿನಗೇಕೆ? ಸುಮ್ಮನೆ ಹೊಟ್ಟೋಗಲಿಲ್ಲ. ಹಾರಾಟ ಹೋಗಲು ಬಂದಿಲ್ಲ ನಾಗರತ್ನ. ತಾಳಿ ಇಲ್ಲದ ರಣಗೋಣಿಸ್ತಿರುವ ಕೊರಳಿಗೆ ತಾಳಿ ಎಂಬ ಬಂಧನ ಗಟ್ಟಿ 3 ಗಂಟು ಹಾಕಿ ನನ್ನ ಸತಿ ಎಂದು ಸ್ವೀಕರಿಸಲು ಬಂದೆ. ಲೋ ಚಕ್ರವರ್ತಿ, ನಿನ್ನಂತ ಬಣ್ಣದ ಕೈಯಿಂದ ತಾಳಿ ಕಟ್ಸ್ಕೊಳ್ದು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಿಲ್ಲ, ಸಾಧ್ಯ ಅಸಲ ಮಾತು ಈ ನನ್ನ ಮುಂದೆ ನುಡಿಯಬೇಡ ನಾಗರತ್ನ. ಈ ಚಕ್ರವರ್ತಿ ಮನಸ್ಸು ಮಾಡಿದರೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ.
ಎಂದು ಸ್ವೀಕರಿಸು. ಇಲ್ಲದಿದ್ದರೆ ನನ್ನ ನೀನೇನು ಮಾಡ್ತೀವೋ ಬಂಡೆಗೆಟ್ಟ ನಾಯಿ. ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನ ಸತ್ಯ ಎಂದು ಸ್ವೀಕರಿಸುವೆ. ಕಂತನ ಮನಸ್ಸು ಮಾಡದೆ ನನ್ನವಳಾಗಿ ಬಾ. ಚಕ್ರವರ್ತಿ, ಒಂದು ಹೆಜ್ಜೆ ಮುಂದಕ್ಕಿಟ್ಟ ನನ್ನ ಮುಟ್ಟಿದ್ದೇ ನಿಜವಾದ್ರೆ ನನ್ನ ಚಪ್ಪಲಿಂದ ಹೊಡಿಬೇಕಾಗುತ್ತೆ. ಮಳಿಗೆ ಅಂತಾರ ಪುಣ್ಯ ಪುರುಷರ ಗಂಡನಾದ ಈ ಚಕ್ರವರ್ತಿಯ ಚಪ್ಪಲಿಂದ ಮಾತಾಡಿಸುವ ಪಾಂಡರಂಡಿ ಮುಗಿತು ನಿನ್ನ ಶೀಲದ ಕತೆ. ಕರೆಯೋ ಮರೆಯೋ ಒಂದು ಹಿಡಿದುಕೊಳ್ಳಿ ನಾಲ್ಕು ಕೊಳ್ಳಿಗೆ ತಾಳಿ. ಸೂರ್ಯನ ಹಟ್ಟಾದ ಸೂರತನವನ್ನು ಲೇ ತಿರುಕರನ ಮಕ್ಕಳ, ಯಾರು ನೀವು? ನಿಮ್ಮಂತರ ನನ್ನ ವ್ಯಾಕರಣ ಮೆಟ್ಟಿ ಚೀಳಲು ಬಂದಿರುವ ಊರುಗಳ ಗಂಡ ಈ ಕಲಿಯುಗದ ರಾಯಣ್ಣ. ನಾನು ಎಷ್ಟ ಸರ್ಪದ ಗುದ್ದಲದಲ್ಲಿ ಎದ್ದು ಬಂದ ಪುಂಡ ಪುರುಷರ ಗಂಡ ಈ ಕನಕ. ಲೇ ರಾಯ, ಲೇ ಕನಕ, ಹಿಂಡು ಉಳಿದ ಗಂಡ ನಾವೆಂದು ಈ ಚಕ್ರವರ್ತಿ ಕೆಳಗಲ ಬಂದರೆ ಎಲ್ಲ ಕಾರಣದ ಇಲ್ಲಿಗೆ ಸತ್ತು ಹೋಗಿರಿ. ಈ ಚಕ್ರವರ್ತಿಯ ಕೈಯಲ್ಲಿ ಬಲ ಜೋಕೆ ಮಾಡುವುದೆಲ್ಲ ಮಾಡಿ ಏನು ಗೊತ್ತಿಲ್ಲದ ಮರಣಂತೆ ನಡೆಸಬೇಡ ಚಕ್ರವರ್ತಿ. ನಮ್ಮ ತಂದೆ ತಾಯಿಯನ್ನು ಕೊಂದ ನೀನನ್ನು ಪ್ರಾಣ ತೆಗೆದು ಬಂದಿದ್ದೇವೆ ಜೋಡಿ ಊರುಗಳಾಗಿ. ಅಂದರೆ ನೀವು ಇಬ್ಬರು 25 ವರ್ಷಗಳ ಹಿಂದೆ ನಿನ್ನಿಂದ ಕೊಲೆಯಾದ ಆ ರೈತ ಸಂಘದ ಅಧ್ಯಕ್ಷನಾದ ಅಮರ ವೀರನ ಮಕ್ಕಳೇ ಈ ಗಂಡು ಗಲಿಗಳು. ನೋಡು ರಾಯಣ್ಣ, ಈ ಕನಕನ ಮಾತು ನಿನ್ನಮ್ಮೆ ಬೇಡ. ನಿನ್ನ ತಂದೆ ತಾಯಿಯನ್ನು ನಾ ಕೊಲೆ ಮಾಡಿಲ್ಲ. ನನ್ನ ಮಾತು ನಂಬು. ಚಕ್ರವರ್ತಿ, ಇಲ್ಲಿಯವರೆಗೆ ನಿನ್ನ ಮಾತನ್ನು ನಂಬಿ ನೀ ಹೇಳಿದವರ ಶಿರ ಸಿಕ್ಕಂತೆ ಕಡಿದು ರೌಡಿಗಳ ದೊರೆಯಾದ ಈ ರಾಯಣ್ಣ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಜೈ ಶ್ರೀ ಕಾಳಸಿದ್ದೇಶ್ವರ. ರಾಯಣ್ಣ ಕನಕ, ನಾನು ಇಲ್ಲಿವರೆಗೆ ಮಾಡಿದ್ದು ತಪ್ಪಾಯಿತು. ಬಿಟ್ಟು ಬಿಡಿರಿ, ನನ್ನನ್ನು ಬಿಟ್ಟು ಬಿಡಿರಿ. ತಪ್ಪಾಯಿತೆಂದು ಕೈ ಮುಗಿದು ಬೇಡಿಕೊಂಡರೆ ಬಿಟ್ಟರೆಂದು ಸೂರ್ಯ ಮೂರ್ಖ. ಮುಗಿಯಿತು ನಿನ್ನ ಕತೆ. ಜೈ ಶ್ರೀರಾಮ. ಕನಕ ರಾಯಣ್ಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬದುಕಿಸಿ ಪುಣ್ಯ ಕಟ್ಕೊಳ್ಳಪ್ಪ ಪುಣ್ಯ. ನೀನು ಹೋಗಬೇಕಾದ ಆಸ್ಪತ್ರೆಗಲ್ಲ ಚಕ್ರವರ್ತಿ, ಎಂಬ ಮಾತಕ್ಕೆ. ನಾಗರತ್ನ, ನೀನು ಮನೆಗೆ ನಡೆ. ಆಯ್ತು. ಅಣ್ಣ ಕನಕ, ನಾಳೆ ನಮ್ಮಿಬ್ಬರ ರಕ್ತದ ಊಟ ಆ ನಾಗೇಗೌಡರ ರಕ್ತದಿಂದ. ಲೇ ಲೇ ಮನೆ ನಾಗೇಗೌಡ, ನೀನು ಹೋಗಬೇಕಾದದ್ದು ಪರಮಾತ್ಮನ ಪಾದ ಪ್ರಾರ್ಥನೆ ಮಾಡಲು ಬರ್ತಿದ್ದೇವೆ. ಅವರೇ ಉಳಿಗಳಾಗಿ.
ಇನ್ನು ಸೊಕ್ಕಿಂದ ಮಾತನಾಡಿದ್ಯಾ ಲೇ ಬಡವ? ಲೇ ನಾಗೇಗೌಡ, ನೀನು ಶ್ರೀಮಂತ ಸಿಂಹನಾದರೇನು, ಶ್ರೀಮಂತ ಶಿಕಾರಿಯಾದರೇನು? ನಿಮ್ಮಂತ ಶ್ರೀಮಂತರ ಸೊಕ್ಕನ್ನಡಗಿಸಲು ಬ್ರಹ್ಮ ಸೃಷ್ಟಿಸಿದ ಭೋಗದ ಲೋಕದ ಸೂರರು ಈ ಅವಳೇ ಹುಲಿಗಳು. ಲೇ ನನ್ನ ಸತ್ತಲ್ಲ ಬಸವ, ನಿಮ್ಮಂತ ಎಷ್ಟೋ ಜನ ಸೇಡಿಗಳ ಸೋದರರು ಈ ರಾಜಗುಣ ಸರಪಂಜರಕ್ಕೆ ಬೆತ್ತು ಒಟ್ಟಾಡಿ ಸಾಯುತ್ತಿರುವಾಗ ನೀ ಯಾವ ಲೆಕ್ಕಗಲೇ ಈ ಗೌಡರ ಹುಲಿಯ? ಇವರ ಅಂತಿದ್ದ ಸೋದರನ ನಾಗೇಗೌಡ, ನಿನ್ನ ಅವಯವಗಳನ್ನು ಒಂದೊಂದು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ರಕ್ತ ಕುಡಿಯಲು ರಕ್ತಿಗೆದ್ದು ಬಂದ ಗಂಡು ಗರಿಗಳು ನಾವು. ಗಂಡುಗರೆ ಲೇ ಕನಕ, ಮಾತಿಗೆ ಮಾತು ಬೆಳೆಸಿ ಈ ಗೌಡರನ್ನು ರೊಚ್ಚಿಗೆಬ್ಬಿಸಬೇಡ. ಈ ನಿಮ್ಮಿಬ್ಬರ ರುಂಡ ಕಡಿದು ನನ್ನ ಮನೆಯ ಗಂಬೆಗೆ ನೇತು ಹಾಕುತ್ತಿನ ಮಗನೇ ಬಲು ಹಚ್ಚರ. ಯಾತ್ತರ ನಮ್ಮಿಬ್ಬರ ಹೆಸರು ಕಡಿಯುವುದಕ್ಕಿಂತ ಪೂರ್ವದಲ್ಲಿ ನಿನ್ನ ಎಳೆಯ ಮೇಲೆ ಕಾಲಿಟ್ಟು ತುಳಿದುಕೊಂಡು ನಿನ್ನ ಹೆಣವನ್ನು ನಮ್ಮೂರ ಅಗಸಿ ನ್ಯಾಯಗಂಬಕ್ಕೆ ನೇತಾಗುತ್ತೇನೆ ಮಗನೇ. ನೀನು ಬಲು ಎಚ್ಚರ. ಲೇ ರಾಯ, ಈ ನಾಗೇಗೌಡರು ಏನೋ ಒಂದ್ಸಲ ನಿಮಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಕೊನೆಯದಾಗಿ ಹೇಳುತ್ತೇನೆ, ನಿಮ್ಮ ಪ್ರಾಣ ಉಳಿಸಿಕೊಂಡು ಇಲ್ಲಿಂದ ಹೊರಟು ಹೋಗಿ. ಪ್ರಾಣಕ್ಕೆ ಹೆದರಿ ಹೊರಟು ಹೋಗಲು ಬಂದಿಲ್ಲ ನಾಗೇಗೌಡ. ನಿನ್ನ ಪ್ರಾಣ ತೆಗೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಸ್ಮರಿಸುವ ನಿನ್ನ ಮನೆಯ ದೇವರನ್ನು. ಜೈ ಮಾತೆ. ನಮ್ಮ ಆಸ್ತಿಯನ್ನು ಕಸಿದುಕೊಂಡು ನಮ್ಮನ್ನು ಬೀದಿ ಪಾಲು ಮಾಡಿದ ನಿನಗೆ ಇದೇ ಈ ಕ್ರಾಂತಿ ಹುಲಿಯ ಸೇಡಿನ ಹೊಡೆತ. ಜೈ ಶ್ರೀ ಕಾಳಸಿದ್ದೇಶ್ವರ. ಅಂಡ ಕನಕ, 25 ವರ್ಷದಿಂದ ನನ್ನ ಹೊಟ್ಟೆಲಿ ಇರ್ತಿರೋ ಸೇಡಿನ ಕೆಂಡ ಇಂದು ನಂದಿ ಶಾಂತವಾಯಿತು. ಚಕ್ರವರ್ತಿ ನಾಗೇಗೌಡನನ್ನು ನಾವೇ ಕೊಲೆ ಮಾಡಿದ್ದೇವೆಂದು ಪೊಲೀಸರಿಗೆ ಶರಣಗೌಡ. ಹಾಗೆ ಆಗಲಿ ನಡೆಯಣ್ಣ. ಓ ನನ್ನ ಅಣ್ಣ ತಮ್ಮಂದಿರೇ, ಗಂಡು ಗಲಿಯಾದ ನನ್ನ ಅಣ್ಣ ಕನಕ, ಕ್ರಾಂತಿ ಹುಲಿಯಾದ ಈ ರಾಯಣ್ಣ ಜೈಲಿಗೆ ಹೋಗ್ತಾರೆ ಎಂದು ಕಣ್ಣೀರು ಹಾಕಬೇಡಿ. ಆ ಚಕ್ರವರ್ತಿ ಈ ನಾಗೇಗೌಡರಂತ ಕೆಂಪಳೆ ಕೈತರು ಮತ್ತೆ ಈ ಜಗದಲ್ಲಿ ಜನಿಸಿ ಬಂದರೆ ಈ ನಾಗೇಗೌಡ ಮತ್ತು ಆ ಚಕ್ರವರ್ತಿ ಅಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿ ಸೀಳಲು ಮತ್ತೆ ನಾವು ಜೈಲಿನಲ್ಲಿ ಜನಿಸಿದ ಹೆಬ್ಬುಲಿಯಾಗಿ ಹುಟ್ಟಿ ಬಂದೇ ಬರುತ್ತೇವೆ. ನಡೆಯೋಣ, ಹೋಗೋಣ. ನಮ್ಮ ಸಹೋದರ ಇಲ್ಲಿ ಅಡ್ಡರಾತ್ರಿ ಇದ್ನಲ್ಲ, ಎಲ್ಲಿ ಹೋದ? ಮಾಡ್ಯದಲ್ಲಿ ಅಡಿಗೆರು ನಿಂದ್ರಣ ನಡೆದುಕೊಂಡು ಬಾ. ಬಿಡ್ರು ಅಪ್ಪ, ನನಗೆ ಯಾಕೆ ಹೊಡ್ಯಾಕ ಬರ್ತೀರು ಅಪ್ಪ? ರಾತ್ರಿ ಇಲ್ಲಿವರೆಗೆ ನೀವು ಆಡುವುದೆಲ್ಲ ಕುತಂತ್ರ ಮಾಡಿ ಈಗ ನನಗೆ ಕೊಡ್ತೀರ ಚಕ್ರ ಮೂರ್ಖ. ಓಯಪ್ಪ, ಅವ ನಮಗೆಲ್ಲ ವೈರಿ ಹೋಯಪ್ಪ. ನಾವು ನಿಮ್ಮ ಕಡೆ ಆಗಿ ಬರ್ತೇವೆ ಹೋಯಪ್ಪ. ನಾನು ಸಾಯ ಹೊಡೆದ್ರೆ ನನ್ನ ಮಗಳ ಪರದ ಸಕ್ಕಳ ಹೋಯಪ್ಪ. ನೋಡು ಅಡ್ಡರಾತ್ರಿ, ನನ್ನ ತಂಗಿ ಮಂಗಳಾಳ ತಂದೆ ಎಂದು ನಿನ್ನನ್ನು ಕ್ಷಮಿಸಿಬಿಡುತ್ತೇನೆ. ನಡೆಯಿರಿ, ಹೋಗೋಣ. ಬರ್ರಿ ಹೋಗ್ರಿ ಗೌಡ್ರ. ಚಿರಂಜೀವಿ ಶ್ರೀ ಮಾರುತೇಶ್ವರನ ಪಾದಕ್ಕೆ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಹಾಗೂ ಸಮಸ್ತ ಹಡಲಗೇರಿಯ ಹಿರಿಯರು ಹಾಗೂ ನನ್ನ ತಂದೆ ತಾಯಿಗಳಿಗೂ ನನ್ನ ಅನಂತ ಹೃತ್ಪೂರ್ವಕ ನಮಸ್ಕಾರಗಳು. ಅವರಿವರ ಹೆಸರು ಹೇಳಿದರೆ ಮುಂಜಾನೆ ಜಗಳಕ್ಕೆ ಬರುವ ಮಂದಿ ಐತೆ.
ಅದು ನಂದೇ ಕೇಳಲಿಲ್ಲ ಅಂತ ಅದಕ್ಕೆ ಸಮಸ್ತ ದೈವ ಮಂಡಳದ ತೊಟ್ಟದ ಕೂಸು ಬಂದ್ಬಿಟ್ಟು ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಒಂದು ನಾಟಕ ಅವಕಾರ ಕಾಲ ತನು ಮನ ಧನ ಇವೆಲ್ಲ ಬೇಕು. ಕಥಾ ಸಂಚಾಲಕರು, ಮಾಲಕರು, ಮ್ಯಾನೇಜರು ಹಗಲಿ ರಾತ್ರಿ ತಮ್ಮ ಕೆಲಸಗಳನ್ನು ಬಿಟ್ಟು ನಾ ಬರೋಕ್ಕಿಂತ ಮೊದಲ ಈ ಒಂದು ನಾಟಕಕ್ಕೆ ಹೋರಿಗಳನ್ನು ಹೆಂಗೆ ಒಂದು ತಿದ್ದುಪಡಿ ಮಾಡಿ ಹೆಗಲಿಗೆ ಬರೆಸ್ತಾರೋ ಹಾಗೆ ಎಲ್ಲರೂ ಈ ಕಥಾ ಸಂಚಾಲಕರಾಯ್ತು, ಮಾಲಕರಾಯ್ತು, ಮ್ಯಾನೇಜರ್ ಆಯ್ತು, ಎಲ್ಲರೂ ಈ ನಾಟಕಕ್ಕೆ ಈ ರಂಗ ಸಜ್ಜಿಕೆಗೆ ಈ ನಾಟಕ ಬರಬೇಕಾದ್ರೆ ಅವರ ತ್ರಾಸು ದೇವರವಿಲ್ಲ. ಹಾಗೂ 15 ದಿನಗಳವರೆಗೆ ಸಂಗೀತಗಾರರಿಗೂ ಎಲ್ಲ ನಮ್ಮ ಸಂಗೀತ ಕಲಾ ಬಳಗಕ್ಕೂ ನನ್ನ ತಾಯಂದಿರು ತಮ್ಮ ಕೈ ತುತ್ತು ಉಣಿಸಿದ್ದಕ್ಕಾಗಿ ಅವರಿಗೆ ನನ್ನ ಅನಂತ ಹೃತ್ಪೂರ್ವಕ ಧನ್ಯವಾದಗಳು. ಹೆಚ್ಚಿಗೆ ಏನು ಮಾತಾಡೋಲ್ಲ, ಇದು ಕೊನೆಯ ಸನ್ನಿವೇಶ. ಇಲ್ಲಿವರೆಗೆ ಶಾಂತ ರೀತಿಯಿಂದ ತಮ್ಮ ಮಕ್ಕಳು ಏನೇ ಒಂದು ತಪ್ಪು ಮಾಡಿದರೂ ಮಗುವಿನ ಹೇಗೆ ಒಂದು ತಪ್ಪು ಕ್ಷಮಿಸ್ತಿರೋ ಹಾಗೂ ತಾವು ನನ್ನ ತಂದೆ ತಾಯಿಗಳು, ತಾಯಿಂದರು, ಸುತ್ತಮುತ್ತಲಿನ ಕಲಾವಿದರು ಆ ನಮ್ಮ ತಪ್ಪನ್ನು ಕ್ಷಮಿಸುತ್ತೀರಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ ಮಾಡಿ ನಾಟಕ ಕೊನೆಯ ಸನ್ನಿವೇಶದೊಂದಿಗೆ ಮುಕ್ತಾಯ ಆಗುತ್ತದೆ. ಮುಕ್ತಾಯ ಆಗುವವರೆಗೂ ಯಾರು ಹೇಳಬಾರ್ದು. ನಿಮ್ಮ ಆಶೀರ್ವಾದ ನಮಗೆ ಲಾಸ್ಟ್ ಬೇಕು. ಅಭಿಮಾನಿಗಳೇ ದೇವರಂತ ನೀವಿರ್ಲಿಕ್ಕೆ ನಾವೇ ನಾಟಕ ಚಂದ ಕಾಣಂಗಿಲ್ಲ. ನೀವೆಲ್ಲರೇ ನಮ್ಮ ದೇವರು. ಆ ದೇವರು ಈ ನಾಟಕಕ್ಕೆ ಒಂದು ಮಂಗಲ ಹಾಡಿ ತಮ್ಮನಿಗೆ ತಾವು ಹೋಗ್ಬೇಕೆಂದು ಅನಂತ ನಾನು ಹುಟ್ಟುಪೂರ್ವಕ ನಮಸ್ಕಾರಗಳು. ಈಗ ಮತ್ತು ಅವರ ಇದನ್ನ ಹೇಳಿ ಈ ನಾಟಕಕ್ಕೆ ಸೋಬೇಕ್ ಅನ್ನುವಂಥ ಮಾಸ್ತರು ನಮ್ಮ ಇಡೀ ಊರ ದೈವಕ್ಕೆ ಕೈ ಮುಗಿದ್ರು. ಆ ದೈವದ ವತಿಯಿಂದ ಆ ಮಾಸ್ತರ್ಗಳಿಗೆ ಮತ್ತು ಹಿನ್ನೆಲೆ ಗಾಯಕರಿಗೆ ಮತ್ತು ನಮ್ಮ ಮ್ಯಾನೇಜರು ಮತ್ತು ವ್ಯವಸ್ಥಾಪಕರು ಎಲ್ಲರಿಗೂ ನಮ್ಮ ನಾಟಕದ ಹುಡುಗರ ವತಿಯಿಂದ ನಮ್ಮ ಊರ ವತಿಯಿಂದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ರಾಮಣ್ಣ ಶಂಕರಪ್ಪ ಜಟ್ಗಿ ಇವರಾದರೂ ನೇತ್ರಪಾತ್ರದವರಿಗೆ 101 ಹಾಗೂ ನಾಗರತ್ನ ಪಾತ್ರಧಾರಿಗೆ 101, ಮಂಗ್ಲಿ ಪಾತ್ರಧಾರಿಗೆ 101 ರೂಪಾಯಿ ಕೊಟ್ಟಿರ್ತಾರೆ. ಸ್ವತಃ ಅವರೇ 3 ಪಾತ್ರಧಾರಿಗೆ ಬಂದು ಸ್ವೀಕಾರ ಮಾಡಬೇಕು. ಬೇಗನೆ ಬರಬೇಕು, ಕೊನೆಯ ಸನ್ನಿವೇಶ ಇರುತ್ತದೆ. ಇಂದು ಜೈಲಿನಿಂದ ಬರುತ್ತಿರುವ ಕನಕರಾಯ ಹುಲಿರಾಯನನ್ನು ಕರೆದುಕೊಂಡು ಬರುತ್ತೇನೆಂದು ಹೇಳಿ ಹೋದ ನನ್ನ ತಮ್ಮ ಬೆನಕ ಇನ್ಸ್ಪೆಕ್ಟರ್ ಇಷ್ಟೊತ್ತಾದರೂ ಬರಲಿಲ್ಲವಲ್ಲ. ಸ್ವಾಮಿ, ಆಗ ನೋಡಲು ನೆನೆಸೋದ್ರೊಳಗೆ ಆ ನಿಮ್ಮ ತಮ್ಮಂದಿರು ಬ್ರಹ್ಮ, ವಿಷ್ಣು, ಮಹೇಶ್ವರಂತರ್ವ ಬಂದೇ ಬಿಟ್ಟರು. ಕನಕರಾಯಣ್ಣ ಈಗ ಬಂದಿರೇನಪ್ಪ? ಹೌದಣ್ಣ, ಈಗ ಬಂದೆವು. ಕನಕ ಹೇಳ್ಯಾರಪ್ಪ. ಅದನ್ನು ನಾನು ಹೇಳುತ್ತೇನೆ. ನಮ್ಮಿಂದ ಸತ್ತು ಹೋದ ಆ ನಾಗೇಗೌಡನ ತಂಗಿ ನಾಗರತ್ನ ಇನ್ನು ಮುಂದೆ ಇವಳು ನಮ್ಮ ಮನೆಯಲ್ಲಿ ಇರ್ತಾಳೆ, ನನ್ನ ಅಣ್ಣ ಕನಕನ ಸತಿಯಾಗಿ. ನೋಡಿ, ಇನ್ನು ಮುಂದೆ ನಾನು ನಿಮ್ಮ ಮನೆಯಲ್ಲಿ ಈ ಕನಕನ ಹೆಂಡತಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಇಚ್ಛೆ ಅಂತ ಆಗಲಿ. ಯಾಕೆ ಕನಕ ಮೂಕನಾಗಿ ನಿಂತಿರುತ್ತೆ?
ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರ ಸದೆ ಬೆಳೆದು ಬಡವರ ಬಂಧು ಧರ್ಮದ ಸಿಂಧುಗಳ ಆದ ಈ ಕಣೆ ಗಂಡುಗಲಿ ಈ ರಾಯಣ್ಣೆ ಕ್ರಾಂತಿ ಹುಲಿ ಇವರಿಬ್ಬರು ಗಂಡುಗಲಿ ಕ್ರಾಂತಿ ಹುಲಿ ಇವರಿಬ್ಬರು ಗಂಡುಗಲಿ ಕ್ರಾಂತಿ ಹುಲಿ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ಮಾರುತೇಶ್ವರನಿಗೆ ನಮಸ್ಕರಿಸಿ, ದೇವಿಗೂ ನಮಸ್ಕರಿಸಿ, ಬೀರಲಿಂಗೇಶ್ವರನಿಗೂ ನಮಸ್ಕರಿಸಿ ಎಲ್ಲರೂ ನಮ್ಮನ ಒಡೆದು ಹೋದ ಬಾಳು ಒಂದುಗೂಡಿಸಿದ ಶ್ರೀ ಮಾರುತೇಶ್ವರನನ್ನು